शंकरं लोकशंकरं शंकराचार्यं केशवं बादरायणं सूत्रभाष्यकृतो वन्दे श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामहिं वेदवेदान्तसारं सदानं संप्रदायिकं संयमीन्द्रं सदाश्रयं सद्गुरुं सच्चिदानन्दं सदाचारन्तमाश्रये श्री सच्चिदानन्देन्द्र सरस्वती महासद्गुरुभ्यो नमः। ननु शास्त्रादीनां संवृत्तित्वे अजः इति इयमपि कल्पना संवृत्ति स्यात्। सार ಏನೇನು ಹೇಳ್ತಿದ್ದೀರಾ ನೀವು? ನಿಮ್ ಕತ್ತಿಗೆ ಬಂತು ಇವಾಗ. ಶಾಸ್ತ್ರವೇ ಕಲ್ಪಿತ, ಗುರುವು ಕಲ್ಪಿತ, ಶಿಷ್ಯ ಕಲ್ಪಿತ, ಪ್ರಪಂಚ ಕಲ್ಪಿತ, ಯಾವುದು ಇಲ್ಲ, ಎಲ್ಲ ಸಂವೃತ್ತಿ ಅವಿದ್ಯಾ ಮಾತ್ರ ಅಂದ್ರೆ ನಿಮ್ ಅಜ ಅನ್ನೋದು ಅಂತ ಉಳಿಯುತ್ತೆ. ಅಜತ್ವ ಅವಿದ್ಯಾ ಕಲ್ಪಿತ ಅಂತ ಆಗತ್ತಲ್ಲ, ಅಜ ಅನ್ನೋದು ಸಂವೃತ್ತಿ ಆಗತ್ತಲ್ಲ. ಸಂವೃತ್ತಿ ಅಂದ್ರೆ ಅವಿದ್ಯಾ ವ್ಯವಹಾರ, ಕಲ್ಪಿತ ವ್ಯವಹಾರ. ಅಜ ಅನ್ನೋದು ಬಿದ್ದೋಗುತ್ತಲ್ಲ, ಅಜ ಅನ್ನೋದು ಅಲ್ಲ ಅಂತ ಆಗತ್ತಲ್ಲ. ಸತ್ಯಮೇವರು ಅಲಂಕಾರ, ಇದು ದೂಷಣ ಅಲ್ಲ, ಭೂಷಣ. ಇದು ಯಾಕೆ ದೂಷಣ ಅಂದ್ಕೊಂಡಿದ್ಯಾ? ಯಾವುದು ಭೂಷಣವೋ ಅದನ್ನು ದೂಷಣ ಅನ್ಬೇಡ. ಹೌದು, ನಮ್ಗೆ ಅಜ ಜ ಇದ್ದರೆ ಅಜ ಅನ್ಬೇಕು. ಜತ್ವವೇ ಇದೇ ಅಜತ್ವ ಅಂತ ಬರುತ್ತೆ. ಕಾರ್ಯವೇ ಇಡೇದ್ಮೇಲೆ ಕಾರಣ ಅಂತ ಬರುತ್ತೆ. ಕಾರ್ಯದ ಕಡೆಯಿಂದ ಕಾರಣ, ಕಾರ್ಯದ ಜತ್ವದಿಂದ ಅಜ. ಜತ್ವವೇ ಇಲ್ಲ, ಹುಟ್ಟಿದ್ದೇ ಇಲ್ಲ, ಏನೂ ಇಲ್ಲ, ಇರೋದಲ್ಲ. ಅದು ಒಂದೇ ಏಕಮೇವಾದ್ವಿತೀಯ ಅಂದ್ರೆ ಅಲ್ಲಿ ಅಜಾನು ಶಬ್ದಕ್ಕೂ ಅಲ್ಲಿ ಅವಕಾಶ ಇಲ್ಲ. ಸಾಕ್ಷಿ, ಬ್ರಹ್ಮ, ಆತ್ಮ ಯಾವ ಪದಕ್ಕೂ ಅಲ್ಲಿ ಅರ್ಥ ಇಲ್ಲ. ಎಲ್ಲ ಪದವೂ ಕೂಡ ಒಂದೊಂದು ತಪ್ಪರ್ಥವನ್ನು ಕಳೆದಕ್ಕೋಸ್ಕರವಾಗಿ ಹಾಕಿದ್ದಾದ ಅಧ್ಯಾರೋಪ ದೃಷ್ಟಿಯಿಂದ ಪ್ರಯೋಗಿಸಿದ್ದಾದ ಪದವೇ ಹೊರತು ಯಾವ ಪದಕ್ಕೂ ಆಪ್ಟ್ ಆಗಿ ಫಿಟ್ ಆಗಿ ತಕ್ಕದ್ದಾಗಿರೋ ಪದ ಇಲ್ಲೇ ಇಲ್ಲ. ಅದಕ್ಕೆ ಆತ್ಮ ಅಂತಂದ್ರೆ ಹೊರಗಿಲ್ಲ ಅಂತ ಅಷ್ಟೇ, ಪರಿಚ್ಛಿನ್ನವಲ್ಲ, ಹೊರಗಿಲ್ಲ ಅಂತ. ಬ್ರಹ್ಮ ಅಂದ್ರೆ ಅದು ಸಂಸಾರಿ ಅಲ್ಲ, ಎಲ್ಲವನ್ನೂ ತಗೊಂಡಿರೋದು ಅಂತ. ಹಾಗೆ ಸಾಕ್ಷಿ ಅಂದ್ರೆ ಯಾವ ಸಹಾಯವಿಲ್ಲದೆ ನೇರಾಗಿ ನೋಡುವ ಆತನು, ಅದಕ್ಕೆ ಯಾವ ಪ್ರಮಾಣಗಳ ಅಪೇಕ್ಷೆ ಇಲ್ಲ ಅಂತ. ಪ್ರತಿಯೊಂದು ಪದವು ಒಂದೊಂದು ತಪ್ಪರ್ಥವನ್ನು ಬಿಡಿಸೋಕೆ ಅಷ್ಟಕ್ಕೆ ಪ್ರಯೋಗ ಮಾಡಿದೆಯೇ ಹೊರತು ಯಾವ ಪದಕ್ಕೂ ಆ ವಸ್ತು ವಾಚ್ಯವಲ್ಲ, ವಿಷಯವಲ್ಲ, ಗೋಚರವಲ್ಲ. ಹಾಗೆ ಮನಸ್ಸಿಗೆ ಗೋಚರವಲ್ಲ. ಅಜ ಅನ್ನೋದು ಹೌದು, ಅಜರು, ಅಮರು, ಅಮೃತು, ಅಭಯೋ ಎಲ್ಲ ಅಧ್ಯಾರೋಪದಷ್ಟೇ ಹೇಳೋದು. ಮರ ಇದ್ಕೊಂಡ್ರೆ ಅಮರ ಅನ್ಬೇಕು, ಭಯ ಇದ್ಕೊಂಡ್ರೆ ಅಭಯ ಅನ್ಬೇಕು, ದ್ವೈತ ಇಟ್ಕೊಂಡ್ರೆ ಅದ್ವೈತ ಅನ್ಬೇಕು. ಏನಿಲ್ಲ ಅನ್ನೋದು ಎಂತ ಹೇಳ್ತೀರಾ? ಸುಷುಪ್ತಿ ಏನ್ ಶಬ್ದ ಇದೆ, ಏನ್ ಪ್ರತ್ಯಯ ಇದೆ? ತತ್ವ ಇಲ್ವನೋ, ಸ್ವರೂಪ ಇಲ್ವನೋ? ಆ ತತ್ವ ಸ್ವರೂಪ ಅನ್ನೋದು ಅಧ್ಯಾರೋಪ ದೃಷ್ಟಿಯೇ. ತತ್ವ ಸ್ವರೂಪ ಅನ್ನೋ ಆ ಪದ ಪ್ರಯೋಗ ಅಧ್ಯಾರೋಪ ಇದೆ. ನಿಜವಾಗ ತತ್ವ ಪರಮಾರ್ಥವನ್ನು ಹೇಳಿ ಅಂತಂದ್ರೆ ಏನು ಹೇಳಕ್ಕಾಗಲ್ಲ. ಹೇಳಕ್ ಹೋದ್ರೆ ತಪ್ಪ. ಹೌದು ಕಂಡ್ರೆ ಶಂಕರಾಚಾರ್ಯ ಎಷ್ಟು ಧೈರ್ಯ ಅಂದ್ರೆ ಗೋಡುಪಾದರು. ಹೌದು ಹೇಳಿಪ್ಪ. ರಮೇಶ್ ಪ್ರಶ್ನೆ ಕೇಳ್ತಾರಂತೆ. ಹೋಗಲ್ಲ ಕಂಡ್ರೆ ಆಮೇಲೆ ಬರ್ತಾರೆ. ನನ್ನ ಡೌಟ್, ಈಗ ನಾವು ನಾನ್ ಡ್ಯೂಯಲ್ ಇಂದ ಇದಕ್ಕೆ ಹೋಗ್ಬೇಕಾ, ಡ್ಯೂಯಲ್ಗೆ ಹೋಗ್ಬೇಕಾ, ಅಥವಾ ಡ್ಯೂಯಲ್ ಸ್ಟೇಟ್ ಇಂದ ನಾನ್ ಡ್ಯೂಯಲ್ ಸ್ಟೇಟ್ ಹೋಗ್ಬೇಕಾ? ಯಾವ್ದು ಕರೆಕ್ಟ್ ಗುರುಗಳೇ? ಡ್ಯೂಯಲ್ ಸ್ಟೇಟ್ ಅನ್ನ ಇಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇನಾ? ಎಲ್ಲೂ ಹೋಗೋಕೆ ಏನು ಅಲ್ಲಿ ಇದಿಲ್ಲ, ಸ್ಟೇಷನ್ ಇಲ್ಲ. ಡ್ಯೂಯಲ್ ಮಾಡ್ಕೊಂಡಿದಿರ, ತಪ್ಪು ತಿಳ್ಕೊಂಡಿದಿರಲ್ಲ, ಅದು ಮಿಸ್ಕನ್ಸೆಪ್ಷನ್. ಆ ಡ್ಯೂಯಲ್ ಬಿಟ್ಕೊಳ್ಳಿ. ಅದೇ ಬಿಟ್ಕೊಂಡ್ಮೇಲೆ ಏನ್ ಉಳಿತೀರೋ ಅದನ್ನ ನಾನ್ ಡ್ಯೂಯಲ್ ಅಂತ ಹೇಳಿ ಏನಾದ್ರು ಹೇಳಿ. ಆ ಶಬ್ದ ಪ್ರತ್ಯೇಕ ವಿಷಯವಲ್ಲ. ಹೋಗೋದು ಗೀಗೋದು ಕ್ರಿಯೆ ಏನೂ ಇಲ್ಲ. ಮಾಡೋದು, ಹೋಗೋದು, ಕೇಳೋದು, ತಿನ್ನೋದು ಏನೂ ಇಲ್ಲ ಅಲ್ಲಿ. ಡ್ಯೂಯಲ್ ಏನ್ ಮಾಡ್ಕೊಂಡಿದ್ದೀರಾ, ಎಷ್ಟು ಫಾಲ್ಸು, ಎಷ್ಟು ಮಿಸ್ಕನ್ಸೆಪ್ಷನ್, ಎಷ್ಟು ಬರೀ ಪರ್ಸೆಪ್ಷನ್, ಬರೀ ಭ್ರಾಂತಿ, ತೋರಿಕೆ, ಕಲ್ಪನೆ. ಇದು ಬಿಟ್ಕೊಳ್ಳಿ ಅಷ್ಟೇ. ಯಾವ ಸ್ವರೂಪಕ್ಕೆ ಈ ಡ್ಯೂಯಲ್ ಎಲ್ಲ ತೋರ್ತಾ ಇದೆಯೋ ಅದು ಡ್ಯೂಯಲ್ ಮೀರಿದ್ದು. ಅದಕ್ಕೆ ದ್ವೈತವಿಲ್ಲ, ಭೇದವಿಲ್ಲ, ಕಲ್ಪನೆ ಇಲ್ಲ. ಕಲ್ಪನೆಗೆ ಸಾಕ್ಷಿ, ಭೇದಕ್ಕೆ ಸಾಕ್ಷಿ. ಅದ್ವೈತ ಅನ್ನೋದು ಒಂದು ಆರೋಪವೇ. ದ್ವೈತ ಇಟ್ಕೊಂಡು ಅದ್ವೈತ ಅನ್ನೋದು ಅದು ಗುಣ ಅಲ್ಲ, ವಿಶೇಷ ಅಲ್ಲ, ಏನೂ ಅಲ್ಲ. ಅದು ಅನುಭವಿಸಬಾರದು. ಅದು ಹೌದು ಕಣ್ರಿ, ನಿಜ ಅಂದ್ಬಿಟ್ರು. ಅಜ ಕಲ್ಪಿತ ಸಂಭೃತ್ಯ ಪರಮಾರ್ಥೇನ ನಾಪ್ಯಜಃ. ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೆ ತು ಸಹ.
कल्पितसंवृत्त्या परमार्थेन नाप्यतः परतन्त्राधिनिष्पत्त्या संवृत्त्या जायते तु सः कल्पितसंवृत्त्या परमार्थेन न अपि अजः परतन्त्राधिनिष्पत्त्या संवृत्त्या जायते तु सः ಸಂವೃತ್ತಿಯ ಪದ ಬೌದ್ಧ ಬಳಸಿದ್ದಾರೆ. ಇಲ್ಲ ಕಲ್ಪಿತ ಸಂವೃತ್ತಿಯ ಪದ ಪ್ರಯೋಗ ಮಾಡಿಲ್ಲ, ಅದನ್ನು ಗೌಡಪಾದ ಪ್ರಯೋಗ ಮಾಡಿರೋದು. ಸ್ವಾಮಿ ಮಾಂಡವಿಕ ತೆಗೆದಿದ್ದಾರೆ. ಕಲ್ಪಿತ ಸಂವೃತ್ತಿ ಶಂಕರಾಚಾರ್ಯರು ಅಧ್ಯಾರೋಪಾಪವಾದ ಅಂತ ಏನ್ ಹೇಳ್ತಾರೆ, ಅದನ್ನು ಕಲ್ಪಿತ ಸಂವೃತ್ತಿಯ ಪದನ ಬಳಸ್ತಾ ಇದ್ದಾರೆ. ಅಜಹ ಅನ್ನೋ ಆ ಪದ ಪ್ರಯೋಗವು ಕಲ್ಪಿತ ಸಂವೃತ್ತಿಯಿಂದ ಅಧ್ಯಾರೋಪ ದೃಷ್ಟಿಯಿಂದ ಹಾಕಿದ್ದೇ ಹೊರತು ಪರಮಾರ್ಥೇನ ನಾಪ್ಯಜಃ. ನಿಜವಾಗಿ ಹೇಳೋದಾದ್ರೆ ಅಜ ಅನ್ನೋದು ಅಲ್ಲ, ಅಜ ಅನ್ನೋದು ಇಲ್ಲ ಅಲ್ಲಿ. ಜತ್ವ ಇದೆ, ಹೆಂಡತಿ ಇದೆ, ಗಂಡ ಒಬ್ಬ ಅಂತ ಗಂಡ, ಒಬ್ಬಳಂತ ಹೆಂಡತಿ, ಒಬ್ಬಳ ಹೆಂಡತಿಯೂ ಅಲ್ಲ, ಒಬ್ಬ ಗಂಡನೂ ಅಲ್ಲ, ಎಲ್ಲ ಸಾಪೇಕ್ಷ, ಎಲ್ಲ ರಿಲೇಟಿವ್. ಹುಟ್ಟಿದ್ದಾದ ಪ್ರಪಂಚವನ್ನ ಪದಾರ್ಥವನ್ನ ಇಟ್ಕೊಂಡು ಇದಲ್ಲ ಇದಿಲ್ಲ ಅನ್ನೋ ಅಜ ಅಂತ ಅಧ್ಯಾಯ ಮಾಡಿದ್ವಿ. ಅದು ಕಲ್ಪಿತ ಸಂಬಂಧ ಅಧ್ಯಾರೋಪ ದೃಷ್ಟಿಯಿಂದ ಅವಿದ್ಯಾ ವ್ಯವಹಾರ ದೃಷ್ಟಿಯಿಂದ ಅಜ ಅಜ ಅಂತ ನಾವು ಹೇಳ್ತಿದೀವಿ ಹೊರತು ಪರಮಾರ್ಥ ದೃಷ್ಟಿಯಿಂದ ಅಜ ಅನ್ನೋದು ಅಲ್ಲ, ಅಜ ಅನ್ನೋದು ಇಲ್ಲ. ಹಾಗಾದ್ರೆ ಪರತಂತ್ರಾಭಿನಿಷ್ಪತ್ತಿಯನ್ನು ಬೇರೆಯವರ ಶಾಸ್ತ್ರ ಇದೆಯಲ್ಲ, ಸಾಂಖ್ಯ ವೈಶೇಷಿಕ, ಅದರ ಕಡೆಯಿಂದ ನಾನು ಇವನ ಅಜ ಅಂತ ಹೇಳ್ತಾ ಇದ್ದೀವಿ. ಅವರು ಎಲ್ಲವೂ ಹುಟ್ಟತ್ತೆ ಅಂತಾರೆ, ಪ್ರಧಾನ ಹುಟ್ಟತ್ತೆ, ಅಣು ಹುಟ್ಟತ್ತೆ, ಎಲ್ಲೂ ಹುಟ್ಟತ್ತೆ ಅಂತಲ್ಲ. ಇದು ನಾವು ಅವರನ್ನು ಹೇಳ್ಕೊಂಡು ಇದು ಅಜ ಪಳಪ, ಈ ತತ್ವಕ್ಕೆ ಜತ್ವ ಇಲ್ಲ ಅಂತ ಅವರ ಒಂದು ಶಾಸ್ತ್ರದ ಅಭಿಪ್ರಾಯವನ್ನು ಒಪ್ಕೊಂಡು ಇಟ್ಕೊಂಡು ನಮ್ಮ ತತ್ವವನ್ನು ನಾವು ಅಜ ಅಜ ಅಂತ ಹೇಳಿದೀವಿ. ಅದೇ ಸಂವೃತ್ಯ ಜಾಯಿತೆ ಸಹ, ಅದು ಏನೋ ಹುಟ್ಟತ್ತೆ ಅಂತ ಅಂತಿದಾರಲ್ಲ, ಆ ಹುಟ್ಟೋದೆಲ್ಲ ಅವಿದ್ಯೆಯಿಂದಲೇ ಹುಟ್ತಾ ಇರೋದು, ಅಲ್ಲ ಹುಟ್ತಾ ಇರೋದಲ್ಲ, ಅವಿದ್ಯೆಯಿಂದಲೇ. ಅವಧಾರಣೆ ಸ್ಟ್ರೆಸ್ ಮಾಡ್ತಿರೋದು ಅವಿದ್ಯೆಗೆ. ನೀ ಹುಟ್ತಾ ಇದೆ, ಹುಟ್ಟಿದೆ, ತೋರ್ತಾ ಇದೆ ಜಗತ್ತು ಅಂತಂದ್ರೆ ಅದು ಅವಿದ್ಯೆಯಿಂದಲೇ. ಹೇಗೆ ಹಗ್ಗದಲ್ಲಿ ಉಂಟಾದ ಹಾವು ತಪ್ಪಲಿಕೆಯಿಂದಲೇ ಉಂಟಾದದ್ದೋ, ನಿಜವಾಗಿ ಹಗ್ಗದಲ್ಲಿ ಹಾವಿಲ್ಲವೋ, ಅದೇ ರೀತಿ ಪರಮಾರ್ಥ ಸ್ವರೂಪದಲ್ಲಿ ಈ ಪ್ರಪಂಚ ಕಲ್ಪಿತವಾಗಿ ತೋರ್ತಾ ಇದೆ. ಪರಮಾರ್ಥ ಸ್ವರೂಪವನ್ನ ಎಲ್ಲಿವರೆಗೆ ಇದ್ದಾಗ ನೀವು ಗುರುತಿಸ್ಕೊಳ್ಳಲ್ಲ ಅಲ್ಲಿವರೆಗೆ ಅದು ಈ ರೀತಿ ತೋರುತ್ತೆ. ಅದರದ್ದು ಒಂದು ಸ್ವಭಾವ, ದೇವಶೇಷ ಸ್ವಭಾವ ಎಂಬನ್ನು. ಯಾಕೆ ಹೀಗೆ ತರ್ಕ ಮಾಡ್ಕೋಬೇಡಿ, ಏನು ತತ್ವ ಅದನ್ನು ಕಂಡ್ಕೊಳ್ಬೇಕೆ ಹೊರತು ಯಾಕೆ ತೋರ್ತು, ಹೀಗೆ ಯಾಕೆ ತೋರ್ಬೇಕು, ಅವರು ಎಲ್ರಿಗೂ ಒಂದೇ ತರಹ ಯಾಕೆ ತೋರ್ಬೇಕು, ಈ ಎಲ್ಲ ಬೇಡದೇ ಇರೋ ವಿಚಾರ ಇದು. ಇದನ್ನು ಯಾವ ಪುಣ್ಯವೂ ಇಲ್ಲ, ಪುರುಷಾರ್ಥವೂ ಇಲ್ಲ. ಯಾವುದು ಎಲ್ಲವಾಗಿ ತೋರುತ್ತಿದೆಯೋ, ಯಾವುದಲ್ಲಿ ಎಲ್ಲದ ಕಲ್ಪನೆ ಇದೆಯೋ, ಯಾವುದಕ್ಕೆ ಯಾವುದು ಇಲ್ಲವೇ ಇಲ್ವೋ ಅದೇ ನಮ್ಮ ಸ್ವರೂಪ, ಅದೇ ತತ್ವ, ಅದೇ ಪರಮಾರ್ಥ, ಅದೇ ಬ್ರಹ್ಮ, ಅದೇ ಪರಮಾತ್ಮ, ಅದೇ ದೇವರು. ಏನೋ ಹೇಳಿ ಶಬ್ದ, ಯಾವ ಶಬ್ದಕ್ಕೂ ಅದು ವಾಚ್ಯವಲ್ಲ. ಎಲ್ಲ ಶಬ್ದವೂ ಪ್ರಪಂಚದೊಳಗಿರೋದೇ ಹೊರತು ಪ್ರಪಂಚಾತೀತನಾದ ಪರಮಾತ್ಮನಿಗೆ ಯಾವ ಶಬ್ದವನ್ನು ಹಾಕೋಕ್ಕಾಗಲ್ಲ. ಏನೇ ಶಬ್ದ ಪ್ರತ್ಯಯ ಹಾಕಿದ್ದು ಒಂದು ಅವಸ್ಥೆ ಒಳಗೆ, ಪ್ರಪಂಚದೊಳಗೆ. ಈಗ ಮನಸ್ಸಿರೋದು, ಶಬ್ದ ಇರೋದು, ಕಾಲದೇಶ ಇರೋದು ಪ್ರಪಂಚದೊಳಗೆ, ಅವಸ್ಥೆ ಒಳಗೆ. ಅದೇ ಕಲ್ಪಿತ, ಅದೇ ಥರೋಲಿ ರಾಂಗ್, ಫಾಲ್ಸು, ಬರೀ ತೋರಿಕೆ. ಈಗ ಬಾ ಆಕ್ಷೇಪಣೆ ಮಾಡು, ಆಕ್ಷೇಪಣೆ ಮಾಡುವ ನೀನಿಲ್ಲ, ನಿನ್ನ ಆಕ್ಷೇಪಣೆಯೂ ಇಲ್ಲ, ಅದನ್ನು ಕೇಳುವ ನಾನೂ ಬೇರೆ ಇಲ್ಲ, ಅದಕ್ಕೆ ಉತ್ತರವೂ ಇಲ್ಲ. ಇದೆಲ್ಲ ಅವಿದ್ಯೆ ಒಪ್ಕೊಂಡ್ರೆ ನೀನು ಕೇಳೋನು, ಆ ಕೇಳುವ ಪ್ರಶ್ನೆ, ಅದನ್ನ ನಾನು ಕೇಳಿಸ್ಕೊಳ್ಳೋನು, ಅದಕ್ಕೆ ನಾನು ಉತ್ತರ ಕೊಡೋನು, ನನ್ನ ಉತ್ತರ ಎಲ್ಲ ಬರುತ್ತೆ. ಪರಮಾರ್ಥವಾಗಿ ಏನ ನಿರೋಧ ನ ಚೋತ್ಪತ್ತಿರ್ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ. ಹೋಗ್ಬೇಕು, ಗೌಡಪಾದ ಲೆವೆಲ್ ಏರ್ಬೇಕು, ಅವಾಗ ಮಜಾ ನೋಡ್ಬೇಕು, ಹೇಗಿರುತ್ತೆ ಆ ಮಜಾ ಅಂತ. ಅದ್ಭುತ. ಪರತಂತ್ರ ಅಂದ್ರೆ ಪರಶಾಸ್ತ್ರ, ತಂತ್ರ ನಾಮ ಶಾಸ್ತ್ರ. ಪರಶಾಸ್ತ್ರ ಅಭಿನಿಷ್ಪತ್ಯ, ಉಪಸರ್ಗ, ನಿಷ್ಪತ್ತಿಯಿಂದ ಅದರ ತಯಾರಿಕೆಯಿಂದ. ಪರಶಾಸ್ತ್ರ ಏನೇನು ಹುಟ್ಟತ್ತೆ 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 ಅಂತಾರಲ್ಲಪ್ಪ, ಏನೇನು ಹುಟ್ಟತ್ತೆ ಅಂತ ಹೇಳಿ ಇದು ಮಾತ್ರ ಹುಟ್ಟಲ್ಲ, ಇದು ಅಜ ಅಂತ ನಾವು ಅಂತೀವಿ ಅಷ್ಟೇ. ಇದನ್ನ ಅಜ ಅಂತ ನಾವು ಅಂದಿದ್ದು ಹುಟ್ಟಿದ್ದಾಗ ಬೇರೆಯವ್ರು ಹೇಳ್ತಾ ಇರೋ ಈ ಪದಾರ್ಥ ಇಟ್ಕೊಂಡು ಹೇಳಿದ್ದು. ಆದ್ರೆ ಅದು ಹುಟ್ಟಿದ್ದು ಅಂತ ಅಂತಿದ್ರಲ್ಲ, ಅದು ಕೂಡ ಸಂವೃತ್ಯ ಜಾಯತೆ ಸಹ ಸಹ ಕಹ ಪ್ರಪಂಚ. ಆ ಪ್ರಪಂಚ ಅನ್ನೋದು ದ್ವೈತ ಪದಾರ್ಥ ಅನ್ನೋದು ಅವಿದ್ಯೆಯಿಂದ ಹುಡ್ತಾ ಇದೆ. ಜ್ವರ ಬೇಡ, ಹುಡ್ತಾ ಇದೆ ಮೆಲ್ಲಿಗೆ ಹೇಳು, ಅವಿದ್ಯೆಯಿಂದ ಜ್ವರ ಹೇಳು, ತಪ್ಪಲಿಕೆಯಿಂದ ಹುಟ್ಟಿದೆ ಹುಟ್ಟಿದೆ ತರ್ತಾ ಇದೆ, ಹುಟ್ಟಕ್ಕಾಗ್ತಾ ಇದೆ, ಇಲ್ಲ ಹುಟ್ಟಿಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ, ಇರೋದೆಲ್ಲ ಒಂದೇ. ಏಕಮೇವ ಸದೇವ ಸೌಮ್ಯೇದಮಗ್ರಾಸೀದೇಕಮೇವ ದ್ವಿತೀಯಂ, ಅದೇ ಪರಮಾರ್ಥ. ಶಾಸ್ತ್ರಾದಿವತ್ ಕಲ್ಪಿತ ಸಂವೃತ್ತಿ ಅಜಹ ಇತ್ಯುಚ್ಯತೆ.
ಶಾಸ್ತ್ರ ಶಿಷ್ಯ ಗುರು ಹೇಗೆ ಅವಿದ್ಯಾ ಕಲ್ಪಿತ ವ್ಯವಹಾರದಿಂದ ತೋರುವಂಥದ್ದೋ ಈ ಅಜ ಅನ್ನೋದು ಕೂಡ ಅವಿದ್ಯಾ ಕಲ್ಪಿತವಾದ ವ್ಯವಹಾರದಿಂದಲೇ ಹೇಳಿದ್ದು. ಅಜ ಅನ್ನೋದು ಕೂಡ ನಿಜವಾದ ಅದಕ್ಕೆ ಹೊಂದುವ ಪದ ಅಲ್ಲ, ಅದು ಯೋಗ್ಯವಾದ ಜಾ ಇಟ್ಕೊಂಡು ಅಜ ಅನ್ಬೇಕು. ಜತ್ವ ಹೇಳಿದ್ರೆ ಅಜತ್ವ ಅಂತ ಬರುತ್ತೆ. ಪರಮಾರ್ಥೇನ ನಾಪ್ಯಜ. ರಿಯಲಿ ಸತ್ಯವಾಗಿ ಕೇಳ್ತಿರೋ ನಿಜ ಬೇಕೋ ನಿಮ್ಗೆ? ಅಜನೂ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? ಅಜನೂ ಅಲ್ಲ ಅಂದ್ರೆ ಅರ್ಥ ಆಗಲಿಲ್ವಾ? ಆಗ ನಿಮ್ಗೆ ಅರ್ಥ ಆಗಲ್ಲ. ಇನ್ನು ಅರ್ಥ ಮಾಡ್ಸೋಕ್ಕಾಗಲ್ಲ. ಸತ್ಯ ಹೇಳ್ತೀನಿ, ಕೇಳ್ರೋ, ತಿಳ್ಕೊಳ್ರೋ. ಅಜನೂ ಅಲ್ಲ, ಅಜ ಅನ್ನೋದು ಅವಿದ್ಯಾ ದೃಷ್ಟಿಯಿಂದ ಯಾಕಣೋ ವ್ಯವಹಾರ ದೃಷ್ಟಿ ಹೇಳಿದ್ದು. ಪರಮಾರ್ಥವಾಗಿ ಅಜತ್ವವೂ ಇಲ್ಲ ಅಂದಾಗ ನೀವು ಆ ಸ್ವರೂಪದಲ್ಲಿ ನಿಂತು ಹೌದು ಬೇಕಾಗಿತ್ತು. ಕರೆಕ್ಟ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ರಮಣ ಮಹರ್ಷಿಗಳ ಮುಂದೆ ಶಂಕರ ಭಾಷ್ಯವನ್ನು ಓದಿದ್ರಂತೆ ಒಬ್ರು. ಕರೆಕ್ಟ್ ಆಗಿದೆ ಹೇಳಿದ್ದು ಅಂತವ್ರು. ನೂರು ಅನುಭವಕ್ಕೆ ಹಾಗೆ ಇದೆ. ಅವ್ರು ಏನ್ ಹೇಳ್ತಿದ್ರೆ ಹಾಗೆ ಅನುಭವ ಇರೋದು, ಅದನ್ನೇ ಫಾಲೋ ಮಾಡಿ ಸಾಕು, ನೀನು ಮಾಡಬೇಡಿ ಅಂತ ರಮಣ. ಆಚಾರ್ಯರು ಏನು ಪ್ರಸ್ಥಾನ ಭಾಷ್ಯದಲ್ಲಿ ಪರಮಾರ್ಥ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದು ಕರೆಕ್ಟ್ ವೇ, ಕರೆಕ್ಟ್ ರೂಟ್, ಕರೆಕ್ಟ್ ಮಾರ್ಗ, ಸರಿಯಾದ ಮಾರ್ಗ. ಅಲ್ಲಿ ಹೋಗಿ ನಿಮ್ಗೆ ಅದನ್ನ ತುದಿ ಮುಟ್ತೀರಾ ಗೊತ್ತಾಗತ್ತೆ, ಅಲ್ಲಿ ನೆಲೆಬಿಡ್ತೀರ. ಪರಮಾರ್ಥದಿಂದ ಅಜನೂ ಅಲ್ಲ. ಯಸ್ಮಾ ಪರತಂತ್ರಾಭಿನಿಷ್ಪತ್ಯ ಪರಶಾಸ್ತ್ರ ಪ್ರಸಿದ್ಧಿಂ ಅಪೇಕ್ಷ್ಯ ಯಹ ಅಜಃ ಇತ್ಯುಕ್ತಃ ಸಹ ಸಂವೃತ್ಯ ಜಾಯತೆ. ಸಹ ಶಬ್ದ ಹಂಗೆ, ಸಹ ಪ್ರಪಂಚ ಅಲ್ಲ. ಅಜಾನು ಶಬ್ದವು ವಿದ್ಯೆಯಿಂದ ಹುಟ್ಟಿದ್ದು ಅಂತ ಇದ್ದಾರೆ. ಪರಶಾಸ್ತ್ರದ ಒಂದು ನಿಷ್ಪತ್ತಿಯಿಂದ ಅಂದ್ರೆ ಪರಶಾಸ್ತ್ರ ಪ್ರಸಿದ್ಧಿ ಇಟ್ಕೊಂಡು ಸಾಂಖ್ಯ, ವೈಶೇಷಿಕ, ನ್ಯಾಯ, ಮೀಮಾಂಸಾ ಇತ್ಯಾದಿ ಶಾಸ್ತ್ರಗಳು ಅಪೇಕ್ಷಿಸಿಕೊಂಡು ನಾವು ಅಜ ಅಜ ಅನ್ನೋ ಒಂದು ಪದವನ್ನು ಪ್ರಯೋಗ ಮಾಡಿದ್ವಿ, ಆ ಶಬ್ದ ಪ್ರಯೋಗ ಮಾಡಿದ್ವಿ. ಆ ಶಬ್ದವೂ ಕೂಡ ಸಂವೃತ್ಯ ಜಾಯತೆ. ಆ ಶಬ್ದ ಹುಟ್ಟಿದ್ದು ಅವಿದ್ಯೆಯಿಂದಲೇ. ಅದೇ ಸಹಾಯ ಅಜ ಅಂದ್ಬಿಡ್ತಾಗ ಅನ್ವಯ ಮಾಡ್ತಿದ್ದಾರೆ ಭಾಷಿಕರು. ಅಜನು ಎಂದು ಹೇಳಿದ್ವಲ್ಲ, ಆ ಆತ್ಮನು ಸಮೃದ್ಧಿ ಹುಟ್ಟುತ್ತಾರೆ ಇವರು. ಅಂದ್ರೆ ಅಜನು ಅನ್ಸ್ಕೊಂಡು ಆತ್ಮ ಅಂತ ಅಜತ್ವ ಅಲ್ಲ. ಇಲ್ಲಿ ಪದಕ್ಕೆ ತಾನೆ ಶಬ್ದ ಪ್ರಯೋಗ ಮಾಡ್ತಿರೋದು. 3, 4 ಶಾಸ್ತ್ರ ಶಿಷ್ಯ ಇವುಗಳು ಕಲ್ಪಿತ ಸಮೃದ್ಧಿಯಿಂದ ಇವೆ ಎಂದು ಹಿಂದಿನ ಕಾಲಕ್ಕೆ ಹೇಳುವಂತೆ ಅಜತ್ವವು ಕಲ್ಪಿತ ಸಮೃದ್ಧಿಯಿಂದಲೇ ಎಂದು ತಿಳಿಯಬೇಕು ಎಂದರ್ಥ. ಶಾಸ್ತ್ರಾದಿ ಕಲ್ಪನೆಯು ಸಮೃದ್ಧಿ ಪ್ರಸಿದ್ಧವಾಗಿರುವುದರಿಂದ ಅದಕ್ಕೆ ಅಧೀನವಾಗಿ ಸಿದ್ಧವಾಗಿರುವ ಅಜತ್ವ ಕಲ್ಪನೆಯು ಸಮೃದ್ಧಿ ಸಿದ್ಧವೇ ಎಂಬ ಅರ್ಥವನ್ನ ಶಾಸ್ತ್ರಾದಿ ಕಲ್ಪಿತ ಸಮೃದ್ಧಿಯೋ ಎಂಬ ಪಾಠದ ಬಲದಿಂದ ಆನಂದಗಿರಿ ವ್ಯಾಖ್ಯಾನಕಾರ ತೆಗೆದಿರುತ್ತಾರೆ. ಹಾಗೂ ಮಾಡಬಹುದು. ಅಜತ್ವ ಪ್ರಸಿದ್ಧಿಯು ಕಲ್ಪಿತ ಸಮೃದ್ಧಿಯಿಂದಲೇ. ಆತ್ಮ, ಅಜ, ಸಾಕ್ಷಿ, ಬ್ರಹ್ಮ ಶಬ್ದ ಭೇದವೇ ಹೊರತು ವಸ್ತು ಭೇದ ಇಲ್ಲ, ತತ್ವ ಭೇದ ಅಲ್ಲ. ಹಿಂಗೆ ಹೇಳಿದ್ರೆ ಗೊತ್ತಾಗುತ್ತನೋ, ಹಿಂಗೆ ಹೇಳಿದ್ರೆ ಅರ್ಥ ಆಗುತ್ತನೋ, ಹಿಂಗೆ ಮಾಡಿದಾಗ್ತನೋ ಬಹಳ ಅವರು ಹೆಂಗ ಅರ್ಥ ಮಾಡಿಸ್ಬೋದು. ಹೀಗಾಗಿ ಗೊತ್ತಾಗ ಆಸೆ ಪಟ್ಟು ಹೆಂಗೋ ಹೇಳಿ ನೋಡ್ತಾರೆ. ಹೆಂಗೆ ಹೇಳಿ ಇವ್ರಿಗೆ ಅರ್ಥ ಆಗುತ್ತೆ, ಹಿಂಗೆ ಹೇಳಿ ಇವ್ರು ತಿಳ್ಕೊಳ್ತಾರೆ. ಯಾವ್ದು ತಿಳ್ಕೊಳ್ಬೋದು, ಏನೇನೋ ಪ್ಲಾನ್ ಮಾಡಿ ಹಿಂಗೆ ಹೇಳಿ ಹಿಂಗೆ ಅವಸ್ಥಾತ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಕಾರ್ಯಕಾಲ ಪ್ರಕ್ರಿಯೆ, ನಿರ್ದಿಷ್ಟ ಪ್ರಕ್ರಿಯೆ, ಸಾಮಾನ್ಯ ಪ್ರಕ್ರಿಯೆ, ವಾಕ್ಯಾರ್ಥ ಪ್ರಕ್ರಿಯೆ, ಹೆಂಗಾರು ಹಿಂಗೆ ಹೇಳಿ ಗೊತ್ತಾಗುತ್ತೆ ಅಂತ ತಿಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಇವ್ ಏನ್ ಮಾಡಿದ್ವಿ ಭಂಡ ಈ ಜೀವ ತಿಳ್ಕೊಳ್ಳೋದೇ ಇಲ್ಲ. ಸ್ವಾಮಿಗಳು ನೋಡಿ, ಬಿಡು ನಿನ್ನ ಭಂಡತನವ ಎಲೆ ಜೀವ ಅಂತ ಹಾಡು ಮಾಡಿದ್ದಾರೆ. ಅವನಿಗೆ ಮೋಹ, ಈ ಪ್ರಪಂಚದಲ್ಲೂ ಮೋಹ, ಈ ದೇಹಾದಿಗಳಲ್ಲೂ ಮೋಹ, ಅಭಿಮಾನ. ತಪ್ಪ ಜಾಗದಲ್ಲಿಟ್ಟಂತಹ ಪ್ರೇಮಕ್ಕೆ ಹೆಸರು ಮೋಹ ಅಂತ. ಎಲ್ಲಿ ಪ್ರೇಮ ಇಡಬಾರದೋ ಅಲ್ಲಿ ಪ್ರೇಮ ಬಿಟ್ಟರೆ ಆ ಪ್ರೇಮಕ್ಕೆ ಹೆಸರೇನು? ಮೋಹ. ಪ್ರಪಂಚದಲ್ಲೂ ಮೋಹ, ದೇಹಾದಿಗಳು ಮೋಹ. ಹಾಗಾಗಿ ಸತ್ಯ ಸಿಗ್ತಾ ಇಲ್ಲ ಅವನಿಗೆ. ಇಷ್ಟ ಸತ್ಯ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲಗಳು ಮೋಹ ಬಿಡು, ಅಭಿಮಾನ, ಆಸೆ ಬಿಡು, ಅಕೌಂಟ್ ನೀನೇ ತಾನೇ ಸ್ವರೂಪ. ಯಾವ್ದಾಕ್ ಸಿಗೋದು? ಆಕಾಶ ಸಿಗಕ್ಕೆ ಏನ್ ಮಾಡ್ಬೇಕಾ? ಆಕಾಶ ಸಿಗಕ್ಕೆ ಇಲ್ಲಿ ಓಡ್ಬೇಕು, ಕಾಶಿ ಹೋಗ್ಬೇಕು. ಆಕಾಶ ಸಿಗಕ್ಕೆ ಏನ್ ಮಾಡ್ಬೇಕು? ಆಕಾಶ ಸಿಗಕ್ಕೆ ಆಕಾಶ ಸಿಕ್ಕಿಲ್ಲ ಅನ್ನೋ ತಪ್ಪಿಗೆ ಬಿಟ್ಕೊಂಡ್ರೆ ಆಯ್ತು. ಆಕಾಶಲ್ಲೇ ಇರೋದು ನಾವು. ಆಕಾಶ ಸಿಕ್ಕಾಗಿದೆ. ಆಕಾಶ ಸಿಗೋದಕ್ಕೆ ಏನ್ ಮಾಡ್ಬೇಕು? ಅದಕ್ಕ ಏನು ಇಲ್ಲ, ಒಂದು 9 ದಿವಸ ಚಂಡಿ ಹೋಮ ಮಾಡಿ, ಒಂದು 8 ದಿವಸ ಸಂಹಿತ ಹೋಮ ಮಾಡಿ, ಒಂದು 10 ದಿವಸ ವೇದ ಪಾರಾಯಣ ಮಾಡಿ, ಅದಕ್ಕೆ ಒಂದು 100 ರುದ್ರಾಭಿಷೇಕ ಮಾಡಿ ಅಂತಂದ್ರೆ ಅಯ್ಯೋ ಪ್ರಜ್ಮಿಂಡದೆ. ಆಕಾಶ ಸಿಗೋದಕ್ಕೆ ಏನೇನು ಮಾಡಿದ್ರು ನಾನೇ ಆಕಾಶ ಎಷ್ಟು ಮಾಡಿದ್ರು ಆಕಾಶ ಹೊಸ ಸಿಗುತ್ತೆ. ಸಿಕ್ಕಾಗಿರೋ ಆತ್ಮಗೆ ಸಿಗಕ್ಕೆ ಏನ್ ಮಾಡುದು ಅಂತ ಕೇಳಿದ್ರೆ ಏನ್ ಹೇಳ್ಬೇಕಮ್ಮ ಅಂತ. ಕಲ್ಪಿತ ಸಮೃದ್ಧಿಯಿಂದಲೇ ಸಹ ಆತ್ಮ ಜಾಯತೆ, ಸಹ ಶಬ್ದ ಜಾಯತೆ. ಹೇಗೆ ಮಾಡ್ಬೋದು? ಭಯ ಸಾಪಿ ಶಕ್ಯತೆ ಅನ್ಯಸು.
अतः अजः इत्यपि कल्पना परमार्थ विषयेनैव क्रमते इत्यर्थः ಅಜಃ ಅಜ ಅಜ ಅನ್ನುವಂಥ ಈ ಒಂದು ಕಲ್ಪನೆಯೂ ಕೂಡ ಪರಮಾರ್ಥ ಸ್ವರೂಪಕ್ಕೆ ಪರಮಾರ್ಥ ವಿಷಯಕ್ಕೆ ಅಲ್ಲಿ ಹೋಗಿ ಮುಟ್ಟೋಲ್ಲ ಆಗ ಸೇರೋಲ್ಲ ಅದಕ್ಕೆ ಆಡ್ ಆಗೋಲ್ಲ ಅದು ಹೊಂದೋದಿಲ್ಲ ಇಲ್ಲ ಅಜಾನು ತಳ್ಬಿಡ್ತಾನೆ ಅವನು ಅಜಾನ ಶಬ್ದ ತಗೊಂಡ್ರೆ ಅದನ್ನು ಒದ್ದು ಬಿಡ್ತಾನೆ ಪರಮಾತ್ಮ ನೀ ಅಜನ್ನು ತಗೊಂಡ್ಬೇಡ ಜಾನು ತಗೊಂಡ್ಬೇಡ ಯಾವನು ಬೇಡ ಯಾವ ಶಬ್ದ ಪ್ರತ್ಯಯವನ್ನು ನನ್ನ ಹತ್ರ ಸುಲಿಸ್ಬೇಡ ನಾನು ಶಬ್ದ ಪ್ರತ್ಯಯ ಅತೀತನಾಗಿರ್ತಕ್ಕಂಥ ಹಾಗೆ ಹೇಗಿದ್ದೀನೋ ಹಾಗೆ ನೀನು ನಿಂತ್ಕೊಂಡು ಹಾಗಾಗಿ ಹಾಗಿರೋನ ಇದನ್ನ ತಿಳ್ಕೊಂಡು ಗೊತ್ತು ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಸೆಟ್ಲ್ ಆಗು ಅಲ್ಲೇ ಉಳ್ಕೊ ಮಾತೇ ಆಡ್ಬೇಡ ಯಾರು ಏನು ಪ್ರಶ್ನೆ ಮಾಡಿ ಉತ್ತರ ಕೊಡ್ಬೇಡ ಯಾರು ಏನು ಬೈದು ಒಂದು ಏನಕ್ಕೂ ಅಕ್ಷರ ಮಾಡ್ಕೊಂಡು ವಿಕಾರ ಆಗಬೇಡ ಏನು ಹೇಳಿ ಸರ್ವಮೇವ ಅನುಜಾನಾತಿ ಸರ್ವಮೇವ ನಿಷೇಧಿ ಭೇದಾತ್ಮಲಾಭೋ ಜ್ಞಾನ ಸ್ಯಾತ್ ನಿಷೇಧೋ ಅಸತ್ಸ್ವಭಾವತಃ ಹಂಗ ಎಲ್ಲ ತಪ್ಪು ಆಯ್ತು ಆಯ್ತು ಎಲ್ಲ ಸರಿ ಹೌದು ಜ್ಞಾನಿ ಅವನದು ಲೋಕೋತ್ತರ ಚರ್ಯ ಅದು ಯಸ್ಮಾದ್ ಅಸನ್ ವಿಷಯ ತಸ್ಮಾತ್ ಯಾವ ಕಾರಣದಿಂದ ವಿಷಯವೆಂಬುದೇ ಸುಳ್ಳಾಯಿತೋ ಯಾವುದು ಇರೋದೇ ಇಲ್ಲ ಇರೋದೆಲ್ಲ ಅದು ಒಂದೇ ಪರಮಾರ್ಥ ಒಂದೇ ಅಂತ ಆದ್ರಿಂದ ಅಭೂತ ಅಭಿನಿವೇಶೇನ ಅಭೂತ ಅಭಿನಿವೇಶೋಸ್ತಿ ದ್ವಯಂ ತತ್ರ ನ ವಿದ್ಯತೆ ದ್ವಯಾ ಭಾವಂ ಸಬುದ್ಧೈವ ನಿರ್ನಿಮಿತ್ತೋ ನ ಜಾಯತೆ अभूताभिनिवेशः अस्ति द्वयं तत्र न विद्यते भावं सः अथवा ಅದರಲ್ಲಿ ಇದೇನು ಹಠ ಇದೆ ಯಾರಿಗೆ ನಮ್ಗೆಲ್ಲರಿಗೂ ಪ್ರಪಂಚ ಇದೇನು ಹಠ ಇದೆ ಆದ್ರಿಂದಲೇ ಅವನು ಅದ ಕಡೆ ಹೋಗ್ತಾ ಇದ್ದಾನೆ ನಿಜ ಬಾಬು ಬಂತ ಕೇಳು ಕಳಿಸಿದ್ದು ಅಡ್ರೆಸ್ ಕಳಿಸಿ ಬಂತ ಕೇಳು ಅದೇ ಅಡ್ರೆಸ್ ಕಳಿಸಿ ಏನು ಮಾಡಬೇಡ ಅಡ್ರೆಸ್ ಕಳಿಸಿ ಬಂತ ಕೇಳು ಅಷ್ಟೇ ಪ್ರತಿಯೊಬ್ಬರು ಪ್ರಪಂಚ ಇದೆ ಯಾಕಪ್ಪ ಅಂದ್ರೆ ಇದೆ ಆದ್ರಿಂದ ಇದೆ ಇಷ್ಟೇ ಪ್ರಪಂಚ ಇದೆ ಅಂತಾನೆ ಯಾಕಪ್ಪ ಅಂದ್ರೆ ಇದೆ ಅದರಿಂದ ಏನಿದೆ ಆದ್ರಿಂದ ಇದೆಯಾ ಈ ರೀತಿ ಹಠ ಮಾಡಿಕೊಂಡು ಎಲ್ಲರೂ ಪ್ರಪಂಚಗಳು ಓಡ್ತಾ ಇದ್ದಾರೆ ಆದರೆ ತತ್ರ ದ್ವಯಂ ನವಿದ್ಯತೆ ಹೊರಪಾದರು ಅಲ್ಲೇನೆ ಆ ಅವಿದ್ಯಾ ಕಲ್ಪಿತ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ದ್ವಯ ಅನ್ನೋದು ಇಲ್ವೇ ಇಲ್ಲ ಸರಿಯಾಗಿ ನೋಡಿ ನಿರೂಪಣೆ ಮಾಡುವುದು ಅಂದ್ರೆ ಒಳಹಕ್ಕು ವಿಚಾರ ಮಾಡುದು ಸರಿಯಾಗಿ ಅನುಭವದಿಂದ ನೋಡ್ಕೋಬೇಕು ನೀನ್ ಮಾಡ್ತೀರಾ ಕಣ್ಣಿನ ನೋಡಕ್ ಹೋಗ್ತೀರಾ ಹಂಗ್ ನೋಡೋದಲ್ಲ ಕಣ್ಣನ್ನು ಪ್ರಪಂಚದೊಳಗೆ ಹಾಕಿ ಆ ಮನಸ್ಸನ್ನು ಹಾಕಿ ಬುದ್ಧಿಯನ್ನು ಹಾಕಿ ಎಲ್ಲ ಏನೇನೇನು ಕಾಣುತ್ತೆ ಅನ್ಕೊಂಡು ಅಷ್ಟನ್ನು ಒಂದು ಉಂಡಿಯಾಗಿ ಮಾಡಿಕೊಂಡು ಎಲ್ಲವನ್ನು ಬೆಳಗುವ ಅನುಭವ ರೂಪದಿಂದ ನಿಂತ್ಕೊಂಡು ನೋಡಕ್ ಹೋಗಿ ಅವಾಗ ದ್ವೈತ ಕಂಡ್ರೆ ಪ್ರಪಂಚ ಇದೆ ನಾನು ಹೇಳ್ತಿದ್ದೆ ಶಂಕರಾಚಾರ್ಯ ನೀವು ತಪ್ಕೊಂಡ್ರಿ ಗೌಡಪಾದ್ರೆ ನೀವು ತಪ್ಕೊಂಡ್ರಿ ನಾನು ಹೇಳ್ತಿದ್ದೆ ಇಂಪಾಸಿಬಲ್ ಇದು ದೇಹೇಂದ್ರಿಯ ಮನೋಬುದ್ಧಿಯನ್ನು ಅಂತಃಕರಣ ಪ್ರಪಂಚದ ಮೂಟೆ ಒಳಗೆ ಹಾಕಿ ಕಾಲದೇಶ ಪಂಚಭೂತ ನಾಮರೂಪ ಅಷ್ಟೇ ದೃಶ್ಯವನ್ನು ಒಂದ್ ಮಾಡಿ ಈಗ ಸಾಕ್ಷಿಯಾಗಿ ನಿಂತ್ಕೊಂಡು ನೋಡಿದ್ರೆ ಪ್ರಪಂಚ ಕಾಣುತ್ತೆ ಅಂತ ಆಗಿದ್ರೆ ಇದೇನು ದ್ವಯಂ ತತ್ತ ನೈವಿದ್ಯತೆ ದ್ವಯ ಅನ್ನೋದು ಅಲ್ಲಿಲ್ಲ ಯಾವಾಗ ದ್ವಯವಿಲ್ಲ ಎಂಬುದನ್ನು ಕಂಡುಕೊಳ್ತಾನೋ ಕಂಡುಕೊಂಡು ಸಮಸಮಯ ದ್ವೈವ ಯಸ್ಮಿನ್ ಕ್ಷಣೆ ಬುದ್ಧ್ಯತೆ ತಸ್ಮಿನ್ ಕ್ಷಣೆ ಏವ ಬೋಧನ ಸಮಕಾಲೇ ಏವ ನಿರ್ನಿಮಿತ್ತ ನಿಮಿತ್ತವೇ ಇಲ್ಲದೆ ಇದ್ದವನಾಗಿ ಇನ್ ಮತ್ತೆ ನ ಜಾಯತೆ ನೀನು ಹುಟ್ಟೋಲ್ಲ ಹುಟ್ಟೋಕೆ ನಿಮಿತ್ತ ಅವಿದ್ಯೆ ದ್ವೈತ ಕಾಣೋದು ದ್ವೈತ ಸತ್ಯತ್ವ ಬುದ್ಧಿ ಎಲ್ಲಿವರೆಗೆ ನಿಮಗೆ ದ್ವೈತದಲ್ಲಿ ಸತ್ಯತ್ವ ಬುದ್ಧಿ ಇರುತ್ತೋ ತಿಪ್ಪರ್ಲಾರ ಹೊಡೆದು ನಿಮ್ಗೆ ಸಂಸಾರ ತಪ್ಪಿಸ್ಕೋಕ್ಕಾಗಲ್ಲ ಜನ್ಮ ತಪ್ಪಿಸ್ಕೋಕ್ಕಾಗಲ್ಲ ಈ ಯಾವ ಕಾಟವನ್ನು ತಪ್ಪಿಸ್ಕೋಕ್ಕಾಗಲ್ಲ ಈ ಸಂಸಾರ ತಪ್ಪಿಸ್ಕೋಬೇಕೋ ಈ ಜನ್ಮ ತಪ್ಪಿಸ್ಕೋಬೇಕೋ ಈ ಅನರ್ಥದಿಂದ ದೂರ ಬಿಟ್ಕೊಂಡು ಹೋಗ್ಬೇಕೋ ದ್ವೈತವನ್ನು ಕಾಣಬಾರ್ದು ದ್ವೈತ ರಾಹಿತ್ಯ ರೂಪದಲ್ಲಿ ಸೆಟ್ಲ್ ಆಗ್ಬೇಕು ಅಲ್ಲಿ ನಿಂತು ಬಿಡಬೇಕು
ಅಲ್ಲೇ ಉಳಿಬೇಕು. ಅದೇ ಆಗ್ಬೇಕು. ಆಲ್ರೆಡಿ ಆಗಿರೋರ ಅದೇ ಆಗಿರೋ ಆದ್ರೂ ಕೂಡ ನಮ್ಮ ದೌರ್ಭಾಗ್ಯಕ್ಕೆ ಏನ್ ಶಾಪನೋ, ಯಾವ ಪುಣ್ಯಾತ್ಮ ಯಾವ ಮಹಾತ್ಮ ಶಾಪ ಕೊಟ್ಟನೋ ಗೊತ್ತಿಲ್ಲ. 24 ಗಂಟೆನೂ ಪ್ರಪಂಚದ ಚಿಂತನೆ, ಲೌಕಿಕ ಚಿಂತನೆ, ವ್ಯವಹಾರ ಚಿಂತನೆ, ದ್ವೈತ ಚಿಂತನೆ ಮಾಡಿ 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 ಒಂದ್ ರೀತಿ ಊರ್ಕೊಂಡ್ಬಿಟ್ಟಿದೆ ಪ್ರಪಂಚದ ವಾಸನೆ, ದ್ವೈತ ವಾಸನೆ. ಹಾಗಾಗಿ ನಮ್ಗೆ ಇವರಿಲ್ಲ ಅಂದ್ರೆ ಅರ್ಥವೇ ಆಗೋಲ್ಲ. ಪ್ರಪಂಚ ಇಲ್ಲ ಅಂದ್ರೆ ನಮಗೆ ಒಪ್ಕೊಳ್ಳೋಕೆ ಆಗಲ್ಲ. ಇಲ್ಲ ಅಂತೀರೋ ಅದೇ ಇಲ್ಲದೆ ಇರುತ್ತೆ. ಇಷ್ಟು ಜನ ಸುಳ್ಳ, ಇಷ್ಟು ಜನ ತಪ್ಪು ಕಾಣುತ್ತಾ, ನೀವು ಒಬ್ಬರೇ ಸರಿಯಾ? ಈ 700 ಕೋಟಿಯಲ್ಲಿ ನೀವು ಒಬ್ಬರೇ ಕರೆಕ್ಟಾಗಿ ಹೇಳ್ತಿರೋರು, ನೀವು ಒಬ್ಬರೇ ಸರಿ, ನಿಮ್ಗೆಲ್ಲರಿಗೂ ಸುಳ್ಳು ಇದೆ. ಯಾಕೋ ಒಪ್ಕೊಳಕ್ಕಾಗಲ್ರಿ, ಏನೋ ಆಗಿದೆ, ಇಲ್ಲಿ ಏನೋ ಇದೆ, ಸರಿಯಾಗಿ ಅರ್ಥ ಮಾಡಬೇಕು ಅಂತ ಹೀಗೆ ಹಠ ಮಾಡ್ತಾನೆ ಹೊರತು ಸತ್ಯವನ್ನು ಕಂಡ್ಕೊಳಕ್ ಹೋಗಲ್ಲ. ಅಸತಿ ಅಭೂತೆ ದ್ವೈತೆ ಅಭಿನಿವೇಶ ಅಸ್ತಿ ಕೇವಲಂ. ದ್ವೈತೆ ಅಸತಿ. ಓ ಯಾಕೋ ಕೆಂಪ ಇದು ಕಣ್ಣಲ್ಲ, ಜಿಮ್ ತಿಳ್ಕೊಳ ಯಾಕೆ ಮಕ್ಕಳೇ ಅಷ್ಟ. ದ್ವೈತವೇ ಇಲ್ಲದೆ ಇದ್ಮೇಲೂ ದ್ವೈತ ಇದೆ ಅಂದ್ರೆ ಅಭಿನಿವೇಶ ಇದೆ. ಅಭಿನಿವೇಶ ಅಂದ್ರೇನೋ ಹಠ, ಆಗ್ರಹ. ಹೌದು ನಾನು ಹೇಳೋದು ಸತ್ಯ, ನಂದೇ ಸತ್ಯ, ಇದೇ ಸತ್ಯ, ಹೌದು ಇದೆ, ಇದೆ ಕಾಣ್ತೇನೆ, ನನ್ನ ಚಾಪೆ ಕಾಣ್ತೇನೆ, ಚಾಪೆ ಇದೆ, ಏನೇನು ಇದೆ, ಚಾಪೆ ಇದೆ, ಕಾಣ್ತಾ ಇದೆ, ತೋರ್ತಾ ಇದೆ. ಇಲ್ಲ ಅಂದ್ಬಿಟ್ರೆ ನೀವು ಕೇಳ್ತಿದ್ದೀರಾ, ನೀವು ಇಲ್ಲ ಇಲ್ಲ ಅಂತ ನೀವು ಅಂತಿದ್ದೀರಾ, ನಾ ಇದೇ ಇದೆ ಅಂತ ಅಂತಿದ್ದೀನಿ, ಇದೆಲ್ಲ ಸುಳ್ಳ. ಈ ಹಠ ಇದೆ, ಅದರಿಂದ ಅಭಿನಿವೇಶ ಮಾತ್ರ ಇದೆ ಅವನಲ್ಲಿ. ಅಭಿನಿವೇಶ ಕೇವಲ ಮಸ್ತಿ, ಹಠ ಮಾತ್ರ ಇದೆ. ಆದ್ದರಿಂದ ದ್ವೈತ ಸಾಧನೆ. ಅಭಿನಿವೇಶ ಆಗ್ರಹ ಮಾತ್ರ. ಅಭಿನಿವೇಶ ಅಂದ್ರೇನು? ಆಗ್ರಹ ಅಂತ. ಯಾಕೆ ಆಗ್ರಹ ಬರುತ್ತೆ ಹೇಳಿ? ಅಗ್ರಹ ದೇವ ಆಗ್ರಹ. ಅಗ್ರಹ ಅಂದ್ರೆ ಅವ್ರು ಹೇಳಿದ್ದನ್ನು ತಿಳ್ಕೊಳ್ದೇವ್ರಿಂದ ಆಗ್ರಹ ಬರುತ್ತೆ. ಜ್ಞಾನಿಗಳು ಹೇಳುವ ಉಪನಿಷತ್ತು ಹೇಳುವಂತಹ ತತ್ವವನ್ನು ತಿಳ್ಕೊಳ್ಳದೆ ಹೋದ್ರೆ ಆಗ್ರಹ ಬರುತ್ತೆ. ಈ ಗ್ರಹ ಹೋಗ್ಬಿಟ್ಟು ಆಗ್ರಹ ಬರುತ್ತೆ. ಅಗ್ರಹ ಯಾವಾಗ ಉಪನಿಷತ್ ವ್ಯಾಖ್ಯೆ ಅಗ್ರಹಣೆ ಆಯ್ತೋ, ಅಗ್ರಹಣೆ ಆಯ್ತು ಅಗ್ರಹಣೆ ಆಯ್ತು ಅಂದ್ಕೊಳ್ಳಲ್ಲ, ಆಗ್ರಹ ತಿಳ್ಕೊಂಡ್ಬಿಡ್ತಾನೆ. ನೀನ್ ಹೇಳಿದ ಇದೇ ಇದೆ ಇದೆ. ಈ ದೇಹಾಭಿಮಾನ ಇದೆಯಲ್ಲ, ಈ ಪರಿಸ್ಥಿತಿ ದೇಹ ಇದೇ ಇವೆಲ್ಲಕ್ಕೂ ಅಭಿನಿವೇಶ ಮಾತ್ರ, ಆಗ್ರಹ ಮಾತ್ರ ಅಂತ ಇದ್ದಾರೆ. ದ್ವಯಂ ತತ್ರ ವಿದ್ಯತೆ ಇದೆ ಗೌಡಪಾದರ. ಇದು ದ್ವಯವು ಅಲ್ಲಿ ಇರುವುದಿಲ್ಲ. ಎಲ್ಲಿ ದ್ವೈತ ಇದೆ ನೀವು ಕಾಣ್ತಿದ್ದೀರೋ, ಪ್ರಪಂಚ ಇದೆ ಅಂತ ತೋರಿಸ್ತಿದ್ದೀರೋ, ಅದನ್ನ ನಾವು ಅರಿತೀವಿ ತಿಳ್ಕೊಂಡಿದ್ದೀರೋ, ಅಲ್ಲಿ ಪ್ರಪಂಚ ಇಲ್ಲ, ದ್ವೈತ ಇಲ್ಲ. ನಮ್ಮ ಇದನ್ನ ಪರಮಾನಂದ ಭಾರತಿ ನಾವು ತೋರಿಸಿದ್ವಿ. ಪರಮಾನಂದ ಭಾರತಿ ಪ್ರಪಂಚ ಮಿಥ್ಯೆ ಅಲ್ಲ, ಪ್ರಪಂಚ ಸುಳ್ಳಲ್ಲ, ಪ್ರಪಂಚ ಇದೆ ಅಂತ. ಅಲ್ರಿ ದ್ವಯಂ ತತ್ವ ನೈವಿದ್ಯತೆ ಇದೆಯಲ್ಲ, ಹಂಗಲ್ರಿ ಅದಕ್ಕೆ ಅರ್ಥ. ಹಂಗ ಅಂತಂದ್ರೆ ಕಾಣಲ್ಲ ಅಂತ ಅರ್ಥ ಅಲ್ಲ, ಅದು ಬ್ರಹ್ಮ ಹೀಗೆ ತೋರ್ತಾ ಇದೆ ಅಂತ ಅರ್ಥ ಮಾಡ್ಬೇಕು. ಇಲ್ಲ ಅಂದ್ಬಿಟ್ರೆ ನಮ್ಮನ್ನ ಬೌದ್ಧರು ಅಂದ್ಬಿಡ್ತಾರೆ, ನಮ್ಮನ್ನು ಮಿಥ್ಯಾವಾದಿಗಳು ಅಂತ ಅಂದ್ಬಿಡ್ತಾರೆ. ಈ ಮಾಧುರು ಬಂದ್ಬಿಟ್ಟು ಇವ್ರು ಮಿಥ್ಯಾವಾದಿಗಳು, ಶೂನ್ಯವಾದಿಗಳು, ಅಂಥವಾದಿ ಅಂತದೆ. ಅಯ್ಯೋ ಅವ್ರು ಅಂದ್ಕೊಳ್ಳಿ ಸರ್, ಅವ್ರು ಅಂದ್ಕೋಬೇಕು, ನಾವು ಹೆದ್ಕೋಬೇಕಾ? ದ್ವಯಂ ತತ್ವ ನೈವಿದ್ಯತೆ ವಾಕ್ಯಗೆ ಲಿಟ್ರೇಚರ್ ಮೀನಿಂಗ್ ಅರ್ಥ ಮಾಡಿ. ಸಿಸ್ಟಮ್ ಪ್ರಾಬ್ಲಮ್ ಮಿಥ್ಯಾಭಿನಿವೇಶ ಮಾತ್ರಂಚ ಜನ್ಮನಃ ಕಾರಣಂ ಯಸ್ಮಾತ್ ತಸ್ಮಾತ್ ದ್ವಯಾಭಾವಂ ಬುದ್ಧ್ವಾ ನಿರ್ನಿಮಿತ್ತಃ ನಿವೃತ್ತ ಮಿಥ್ಯಾದ್ವಯಾಭಿನಿವೇಶಃ ಯಹ ಸಹ ನ ಜಾಯತೆ. ಇಂಥ ವಾಕ್ಯ ಬರೆದು ನೋಡ್ರಿ. ಮಿಥ್ಯ ಅಭಿನಿವೇಶ ಮಾತ್ರ. ನಮ್ಮ ಮತ್ತೂರ್ಲಿ ಒಬ್ಬರಿಗೆ ಒಂದೇನೋ ಒಂದು ಭ್ರಾಂತಿ ಹಿಡ್ಕೊಂಡ್ಬಿಡ್ತದೆ. ಒಂದೇನೋ ಅಲ್ಲಿ ಪಿಶಾಚಿ ಓಡ್ತದೆ, ಅಲ್ಲಿ ನೋಡ್ತಿದ್ದೆ ನೋಡಿ, ಅಲ್ಲಿದೆ ಅಂತ ಕೂಗ್ತಾ ಇದ್ದಾರೆ. ಎಲ್ಲಿದೆ ಅಂತ ಎಲ್ಲ ನೋಡ್ತಾ ಇದ್ದಾರೆ.
ಪಿಶಾಚಿ ಇಲ್ಲ, ಏನಿಲ್ಲ. ಅಲ್ಲಿದೆ ಪಿಶಾಚಿ, ಇಲ್ಲಿ ನೋಡಿ, ಇಲ್ಲಿ ಬಂತು, ಇಲ್ಲಿ ಹೋಯ್ತು, ಅಲ್ಲಿ ಬಂತು, ಇಲ್ಲಿ ಹೋಯ್ತು, ಈಗ ಹೋಯ್ತು, ಈಗ ಕಾಸ್ತಾ ಇದ್ದಾರೆ. ಪಿಶಾಚಿ ಇಲ್ಲ, ದೆವ್ವ ಇಲ್ಲ, ಏನು ಹಿಂಗಾಯ್ತು ಅಂದ್ರೆ ಅವ್ನು ಕಾಣ್ತಾ ಇದೆ ಅಂತಾನೆ. ಈಗ ಏನ್ ಮಾಡ್ತೀರ ಅವ್ರಿಗೆ? ಅವ್ನು ಹೆಂಗ್ ಪಿಶಾಚಿ ಇಲ್ಲ ಅಂತೀರ ನೀವು? ನಂಗೆ ಕಾಣ್ತಾ ಇದೆ ಅಂತಾನೆ. ಯಾರು ಹೋದ್ರು ಯಾರು ಯಾವ ಪಿಶಾಚಿ ಕಾಣಿದ್ರೆ ದೆವ್ವ ಇಲ್ಲ, ಭೂತು ಇಲ್ಲ, ಅದು ಅವನಿಗೆ ಕಿಚ್ಕೋತಾ ಇದ್ದಾನೆ. ಪಿಶಾಚಿ ಬಂದಿದೆ, ದೆವ್ವ ಬಂದ್ಬಿಟ್ಟಿದೆ. ಅವನ ಮನಸ್ಸಿನ ಕಲ್ಪನೆ, ಅದು ಭ್ರಾಂತಿ. ಅಭೂತ ಅಭಿನಿವೇಶ, ಯಾವುದು ಇಲ್ಲವೋ ಇಲ್ಲದಿರ್ಲಿ ಇದೇ ಇದೇ ಇನ್ನಿಂದ ಹಠ, ಆಗ್ರಹ, ವಾದ, ಒಡ್ಡವಾದ, ಒಂದು ಶುಷ್ಕವಾದ, ಅರ್ಥವೇ ಇಲ್ಲ. ಶಂಕರ ಬಂದ ಅಭೂ ಮಿಥ್ಯಾಭಿನಿವೇಶ ಅಂದ್ಬಿಟ್ರು. ಸುಳ್ಳಾದದ್ದಲ್ಲಿ ಒಂದು ಅಭಿನಿವೇಶ ಮಾಡಿಕೊಂಡು ಅದು ಬರ್ತಾರೆ ಒಂದ್ ನಿಮಿಷ ಇಲ್ಲಿ. ಕೈ ಕೊಡ್ತಾ ಇದೆ, ಅದು ಹೆದರಿಕೆ ಆಗ್ತಾ ಇದೆ. ನನ್ನನ್ನು ಇಲ್ಲ ಮಾಡ್ಬಿಡ್ತಾರೆ, ಎಲ್ಲವನ್ನೂ ಇಲ್ಲ ಮಾಡ್ಬಿಡ್ತಾರೆ, ಎಲ್ಲ ವಜಾ ಬರ್ತಾ ಇದೆ ಬಿಟ್ಟು ಮಧ್ಯ ಕೈ ಕೊಟ್ಟು ಇವಾಗ ನೋಡಿ ಹೆಂಗ್ ಮಾಡ್ತೀನಿ ಅಂತ. ಏನ್ ಮಾಡೋದು ಇಲ್ಲದ್ದೇ, ಅದು ತಿಪ್ಪಲಾಗ ಹೊಡೆದ ಇಲ್ಲದ್ದಾಗುತ್ತೆ, ಹೊರತು ಇರೋದು ಆಗೋದೇ ಇಲ್ಲ. ಸುಳ್ಳಾದ ಅಭಿನಿವೇಶವಷ್ಟೇ ಹುಟ್ಟಿಗೆ ಕಾರಣವಾದ್ದರಿಂದ ದ್ವಯಾಭಾವಂ ಸಮುದ್ವ, ದ್ವೈತವಿಲ್ಲ, ಯಾವ ಬಿಡಿ ಭಾಗವೂ ಇಲ್ಲ, ಯಾವ ವಿಶೇಷವೂ ಇಲ್ಲ ಅಂತ ತಿಳಿದುಕೊಂಡ ಸಮಯದಲ್ಲಿಯೇ ನಿವೃತ್ತ ಮಿಥ್ಯಾದ್ವಯಾಭಿನಿವೇಶ, ತೊಲಗಿ ಹೋದ ಸುಳ್ಳಾದದ್ದರಲ್ಲಿರ್ತಕ್ಕಂಥ ಅಭಿನಿವೇಶವುಳ್ಳವನಾಗಿ, ಸುಳ್ಳಾದದ್ದರಲ್ಲಿ ಏನು ಅಭಿನಿವೇಶ ಮಾಡ್ಕೊಂಡಿದ್ದಾನೆ ಅದನ್ನು ತೊಲಗಿಸಿಕೊಂಡವನಾಗಿ, ಆ ತೊಲಗಿಸಿಕೊಂಡ ಸಮಯದಲ್ಲಿಯೇ ಅವನು ಮತ್ತೇನು ಹುಟ್ಟೋದಿಲ್ಲ. ಅವನೇನು ಹುಟ್ಟಿಲ್ಲ, ಆಯ್ತು. ಈಗಲೂ ಹುಟ್ಟಿಲ್ಲ, ಯಾವಾಗಲೂ ಹುಟ್ಟಿಲ್ಲ, ಯಾರೂ ಹುಟ್ಟಿಲ್ಲ, ಎಲ್ಲೂ ಹುಟ್ಟಿಲ್ಲ, ಯಾವುದಕ್ಕೂ ಹುಟ್ಟಿಲ್ಲ, ಹೇಗೂ ಹುಟ್ಟಲ್ಲ, ಹುಟ್ಟೆಂಬುದೇ ಇಲ್ಲ, ಬರೀ ಕಲ್ಪನೆ. ಕಲ್ಪನೆ ಮಾಡಿ 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 ಹುಟ್ಟು 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 ಅಂತ ಹೇಳಿ ಮಕ್ಕಳ ಆಟ, ಅಮ್ಮ ಆಟ ಇದೆಯಲ್ಲ, ಮಕ್ಕಳ ಅಮ್ಮ ಆಟದಲ್ಲಿ ಇದು ಡಾಕ್ಟ್ರು, ಇದು ಅಮ್ಮ, ಇದು ಅಪ್ಪ, ಇದು ಮಗು, ಇದು ಅಡಿಗೆ ಮನೆ, ಇದು ಪಾತ್ರೆ, ಬರೀ ಅದೇ ಅಮ್ಮ ಆಟ ಆಡ್ದಂಗೆ ಏನೇನೋ ಕಲ್ಪನೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಿಜವಾಗಿ ಆ ಅಭಿಮಾನ ತೊಲಗಿಸಿಕೊಂಡವನು ಯಾವನೋ ಅವನು ಮತ್ತೆ ಹುಟ್ಟೋದಿಲ್ಲ. ಆ ಟಿಪ್ಪಣಿ ಹೋದ್ರೆ ಹಗ್ಗವನ್ನು ಹಾವೆಂದು ಭಾವಿಸುವಾಗ ಓದಿ, ಇದು ಕೊಡ, ಅವನು ಓದಿ ಬರಲ್ಲ. ಹಗ್ಗವನ್ನು ಹಾವೆಂದು ಭಾವಿಸುವಾಗ ಹಾವೆಂಬ ಭಾವನೆ ಇರುವುದೇ ಹೊರತು ನಿಜವಾಗಿಯೂ ಹಾವೇನೂ ಇರುವುದಿಲ್ಲ. ಇದರಂತೆ ದ್ವೈತವಿರುವುದೆಂಬ ಭಾವನೆಯಿಂದಲೇ ದ್ವೈತವಿರುವುದೇ ಹೊರತು ನಿಜವಾಗಿಯೂ ದ್ವೈತವಿರುವುದಿಲ್ಲ. ದ್ವೈತವೆಂಬ ಭಾವನೆ ನಿಮ್ಮನ್ನು ಹಿಡ್ಕೊಂಡ್ಬಿಟ್ಟಿದೆ, ಪ್ರಪಂಚ ಇದೇನು ಭಾವನೆ, ನಿಜವಾಗಿ ದ್ವೈತ ಇಲ್ಲ. ಆದ್ದರಿಂದ ಪರಮಾರ್ಥವನ್ನು ಅರಿತುಕೊಂಡವನಿಗೆ ನಿತ್ಯಾಭಿಮಾನವೂ ಇರುವುದಿಲ್ಲ, ಅದರಿಂದಾಗುವ ಸಂಸಾರವೂ ಇರುವುದಿಲ್ಲ ಎಂದರ್ಥ. ಇದು ಚೆನ್ನಾಗಿದೆ ಅವರಳೆ. ಮುಂದಿನ ಇದು ವ್ಯಾಖ್ಯಾನಕಾರರು ಕಲ್ಪಿತ ಶಾಸ್ತ್ರವು ಪರಮಾರ್ಥ ಫಲವನ್ನು ಕೊಡುವ ಜ್ಞಾನವನ್ನು ಹೇಗೆ ಕೊಟ್ಟೀತು ಎಂಬ ಶಂಕೆಗೆ ಪರಿಹಾರವಾಗಿ ಈ ಕಾರಿಕೆಯನ್ನು ಕೊಟ್ಟಿರುತ್ತಾರೆ. ಶಾಸ್ತ್ರದಿಂದ ನಿಜವಾದ ಜ್ಞಾನ ಹೇಗಾಗುತ್ತೆ ಅನ್ನೋದಕ್ಕೆ ಈ ಕಾರಿಕೆಯನ್ನ ಎವಿಡೆನ್ಸ್ ಆಗಿ ಕೊಟ್ಟಿದ್ದಾರೆ. ಯದಾ ನ ಲಭತೆ ಹೇತೂನುತ್ತಮಾಧಮ ಮಧ್ಯಮಾನ್ ತದಾ ನ ಜಾಯತೆ ಚಿತ್ತಂ ಹೇತ್ವಭಾವೇ ಫಲಂ ಕುತಃ. ಯದಾ ನ ಲಭತೆ ಹೇತೂನ್ ಉತ್ತಮಾಧಮ ಮಧ್ಯಮಾನ್ ಸಿದ್ಧ ಸರಿಯಾಗೆ ತದಾ ನ ಜಾಯತೆ ಚಿತ್ತಂ ಹೇತೌ ಹೇತ್ವಭಾವೇ ಫಲಂ ಕುತಃ. ಹೇತೋ ಅಭಾವ ಹೇತ್ವಭಾವ, ಹೇತು ಅಭಾವ ಹೇತ್ವ ಯಾವ ಸಂಧಿ ಇದು? ಹೇತು ಅಭಾವ ಹೇತ್ವಭಾವ ಕಲ್ ಸಂಧಿ ಅಲ್ವಾ?
ಎಂತ ವಾಂತಿ ಮಾಡ್ತೀಯೋ? ವಾಂತ ಅಲ್ಲ ಕಣೋ, ಹೇತು ಅಭಾವ ಹೇತು ವಾಂತನ. ಸರ್ ಯಾವ ಸಂದಿನ? ಯಜಮಾನ್ರೆ 8 ಸಂದಿನ. ವ್ಯಾಕರಣ ಪಾಠ ಹೇಳಿ ಮಣ್ಣೆ ಇಟ್ಕೊಂಡು ಹೋಗ್ಬೇಕು. ಮುಗಿತಾ ಬಂತು ಸಿದ್ಧಾಂತ ಅಗದುದಂಗ ಮೋದಿ. ಇನ್ನು ಹೇತು ಅಭಾವ ಹೇತು ಅಭಾವ ವಾಂತಾದ ಶಾಂತಿಯಲ್ಲೋ 8 ಸಂದಿನೋ. ಸಂದಿರು ಹೋಗಿಲ್ಲ ಅಂತ ಯಾವ ಸಂದಿಗೆ ಕೈ ಹಾಕಿಲ್ಲ ಅಂತ ಏನೋಪ್ಪ. ಯಾವಾಗ ಇವನು ಉತ್ತಮ ಅಧಮ ಮಧ್ಯಮ ಎಂಬ ಹೇತುವನ್ನ, ಉತ್ತಮ ಹೇತು ಯಾವುದೋ ಉಪಾಸನೆ, ಮಧ್ಯಮ ಕರ್ಮ, ಅಧಮ ಶಾಸ್ತ್ರ ನಿಂದಿತ ಕರ್ಮ, ಇದನ್ನು ತಗೊಂಡ ಅಂದ್ರೆ 3 ಜನ್ಮ ಬರುತ್ತೆ. ಉತ್ತಮ ಹೇತುವಿಂದ ಉತ್ತಮವಾದ ಬ್ರಹ್ಮಲೋಕ, ಮಧ್ಯಮ ಕರ್ಮದಿಂದ ಪಿತೃಲೋಕ, ಅಧಮವಾದ ಪಾಪಕರ್ಮದಿಂದ ಅಧೋಲೋಕ. ಅದನ್ನು ಯಾವಾಗ ತಗೊಳ್ಕೊಳ್ಳೋದಿಲ್ವೋ ಆಗ ನಜಾಯತೆ. ಉತ್ತಮ ಹೇತು, ಮಧ್ಯಮ ಹೇತು, ಅಧಮ ಹೇತು, ಅದಕ್ಕೆ ಕಾರಣವಾಗಿರುವ ಕಾಮ ಅವಿದ್ಯೆ, ಅದನ್ನು ತಗೋಬಾರ್ದು. ಬರೀ ಉತ್ತಮ ಮಧ್ಯಮ ಅಧಮ ಕಾಮ ಭಾವನೆ ಬಿಟ್ಟರೆ ಅಂತ ಆಗ್ಲಿಲ್ಲ. ಕಾಮ ಭಾವನೆಗೂ ಕರ್ಮಕ್ಕೂ ಕಾರಣವಾಗಿರುವಂತಹ ಕಾಮ ಅವಿದ್ಯೆಯನ್ನು ಕಳ್ಕೊಂಡವನಾದ್ರೆ ತದಾನ ಜಾಯಿತೆ, ಅವಾಗಿನ ಹುಟ್ಟೋದಿಲ್ಲ. ಯಾಕೆ? ಹೇತ್ವಭಾವೆ, ಹೇತುವೇ ಇಲ್ಲ ಅಂತ ಆದ್ಮೇಲೆ ಫಲ ಎಲ್ಲಿಂದ ಬರುತ್ತೆ? ಫಲ ಅಂದ್ರೆ ಯಾವುದು? ಜನ್ಮ. ಹೇತು ಯಾವುದೋ? ಕಾರಣ. ಜನ್ಮ ಕಾರಣ ಯಾವುದೋ? ಉತ್ತಮ ಉಪಾಸನೆ ಕರ್ಮ, ಮಧ್ಯಮ ಉಪಾಸನೆ ಕರ್ಮ, ಅಧಮ ಉಪಾಸನೆ ಕರ್ಮ, ಉಪಾಸನೆ ಭಾವನೆ. ಜಾತ್ಯಾಶ್ರಮ ವಿಹಿತಾಃ ಆಶೀರ್ವಜ್ಜಿತೈಃ ಅನುಷ್ಠೀಯಮಾನಾಃ ಧರ್ಮಾಃ ದೇವತ್ವಾದಿ ಪ್ರಾಪ್ತಿ ಹೇತವಃ ಉತ್ತಮಾಃ ಕೇವಲಾಶ್ಚ ಧರ್ಮಾಃ. ವಾಕ್ಯ ಆಯ್ತು. ಜಾತಿ ಆಶ್ರಮ. ಜಾತಿ ಯಾವುದೋ? ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜಾತಿ. ಆಶ್ರಮ ಯಾವುದೋ? ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಆಶ್ರಮ. 4 ವರ್ಣ, 4 ಆಶ್ರಮ. ಇವುಗಳಿಗೆ ವಿಧಾನ ಮಾಡಿದಾಗ ಗೊತ್ತು ಮಾಡಿದ್ದಾಗಿರ್ತಕ್ಕಂತಹ ಕರ್ಮಗಳು. ಆ ಕರ್ಮಗಳನ್ನ ಆಸೆಯನ್ನು ಬಿಟ್ಟು ಯಾವ ಬಯಕೆಯನ್ನು ಫಲವನ್ನು ಬಯಸಿದ್ದೇನೆಯೇ ಅನುಷ್ಠಾನ ಮಾಡಿದ್ದಾಗಿರುವ ಧರ್ಮ ಇದೆಯಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಫಲಾಪೇಕ್ಷೆಯಲ್ಲಿ ಉತ್ತಮೋತ್ತಮವಾದ ಕರ್ಮೋಪಾಸನೆಯನ್ನು ಮಾಡಿದ್ದಾದ್ರೆ ಅದು ದೇವತ್ವಾದಿಗಳನ್ನು ತಂದುಕೊಡುತ್ತೆ. ದೇವತ್ವನ ಇಂದ್ರ, ಪ್ರಜಾಪತಿ, ವರುಣ, ಪ್ರಜಾಪತಿ, ಹಿರಣ್ಯಗರ್ಭ, ಅದು ಉತ್ತಮವಾಗಿರ್ತಕ್ಕದ್ದು. ಈ ಕೇವಲ ಧರ್ಮ ಇದೆಯಲ್ಲ ಅದು ಮಧ್ಯಮ. ಅಧರ್ಮ ವ್ಯಾಮಿಶ್ರಾಹ ಮನುಷ್ಯತ್ವಾದಿ ಪ್ರಾಪ್ತರ್ಥಾಹ ಮಧ್ಯಮಾಹ. ಅದೇ ಧರ್ಮಕ್ಕೆ ಸ್ವಲ್ಪ ಅಧರ್ಮವೂ ಮಿಕ್ಸಪ್ ಆಗ್ತಾ ಇದ್ರೆ, ಅಧರ್ಮ ಮಿಕ್ಸ್ ಆಗದೆ ಹೋದರೆ ಬರೀ ಧರ್ಮವಾದ್ರೆ ದೇವತ್ವಾದಿ ಜನ್ಮ ಬರುತ್ತೆ. ಇನ್ಬಿಟ್ಟು ಮಧ್ಯ ಅಧರ್ಮವೂ ಕೂಡ ಸುಳ್ಳು, ಹಿಂಸೆ, ವಂಚನೆ, ಮೋಸ, ಆಸೆ ಅದು ಮಾಡ್ತಾನೆ, ಧರ್ಮವನ್ನೂ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಮಧ್ಯಮವಾದ ಜನ್ಮ. ಮನುಷ್ಯತ್ವೇ ಮುಂತಾದ ಮನುಷ್ಯತ್ವ, ಗಂಧರ್ವತ್ವ, ಕಿನ್ನರತ್ವ, ಕಿಂಪುರುಷತ್ವ, ಯಕ್ಷತ್ವ ಇದೆಯಲ್ಲ, ಅದೆಲ್ಲ ಅವರವರ ಕರ್ಮೋಪಾಸನೆ ಐತಿ. ಏನ್ ಮಾಡ್ತಾ ಇದೀಯಪ್ಪ? ನಾಗರಾಜು ಬಂದ್ರು. ಗುರುಜಿ, ವಾಟ್ ಈಸ್ ಹ್ಯಾಪನಿಂಗ್? ಜೈ ಜೈ ಸೀತಾರಾಮ್, ಜೈ ಜೈ ರಘುರಾಮ್,
ಜೈ ಜೈ ಚಿತ್ತಾರಾಮ್ ಜೈ ಜೈ ರಘುರಾಮ್. ಅಲ್ಲಿ ಏನಾಗ್ತಾರೆ ಗುರುಗಳೇ? ರವಿ ನೆಟ್ ಡ್ರಾಪ್ ಆಗ್ತಾ ಇದೆ, ಐಸೋಲೇಟ್ ಯಾವ್ದು ಆಕ್ಟ್ ದ ಅಂತ ಆಗ್ತೇನೆ ಆಕ್ಟ್ ಇವಾಗ ಕನೆಕ್ಷನ್ ಡಬ್ಬ ಡಬ್ಬ ಮಿಷನು ಡಬ್ಬ ಡಬ್ಬ ಆಗ್ತೇನೆ ಡ್ರಾಪ್ ಆಗ್ತಾ ಇರ್ಬೇಕು, ಪ್ಯಾಕೆಟ್ ಡ್ರಾಪ್ ಆಗ್ತಾ ಇರ್ಬೇಕು. ಈಗ ಸದ್ಯಕ್ಕೆ ಮೊಬೈಲ್ ಅಲ್ಲಿ ಸೆಟಪ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಹೇಳು, ಅವ್ನು ಮಾಡಿದಾರೆ ಬರ್ತಾರೆ. ಅಲ್ಲ ಏನಂದ್ರೆ ಮೋಸ್ಟ್ಲಿ ನೆಟ್ವರ್ಕ್ ಪ್ಯಾಕೆಟ್ ಡ್ರಾಪ್ ಆಗ್ತಾ ಇರ್ಬೇಕು, ನಾ ಚೆಕ್ ಮಾಡಿಲ್ಲ. ಅಲ್ಲೆಲ್ಲ ಪ್ಯಾಕೆಟ್ ಎಲ್ಲ ಇಲ್ಲ, ಡ್ರಾಪ್ ಆಗಲ್ಲ ಆತರ ಇದು ಆಕ್ಟ್ ಅಲ್ಲಿ. ಸಾರಿ, ಇದು ಕಂಪ್ಯೂಟರ್ ಇಂದ ವೈರ್ಲೆಸ್ ಡಬ್ಬಕ್ ಡ್ರಾಪ್ ಆಗ್ತಾ ಇದೆಯಾ ಅಥವಾ ಬ್ರಾಡ್ ಬ್ಯಾಂಡ್ ಡ್ರಾಪ್ ಆಗ್ತಾ ಇದೆಯಾ ಗೊತ್ತಿಲ್ಲ ರವಿ, ಐಸೋಲೇಟ್ ಮಾಡಕ್ ಆಮೇಲೆ ಪಿಂಗ್ ಸ್ಟಾಟಿಸ್ಟಿಕ್ ನೋಡ್ಬೇಕು. ಈಗ ಸದ್ಯಕ್ಕೆ ಇದು ಮೊಬೈಲ್ ಅಲ್ಲಿ ಹಾಕ್ತಾ ಇದ್ದಾನೆ, ಯಾವಾಗ ಗೊತ್ತಾಗತ್ತೆ ಐಸೋಲೇಟ್ ಮಾಡಕ್ಕೆ. ಅಲ್ಲಿ ರಾಜಾಜಿನಗರ ರವೀಂದ್ರ ಇದ್ದಾರೆ, ಅವ್ರು ಇಲ್ಲಿ ಬಂದ್ರೆ ಸರಿಯಾಗಿ. ಅಲ್ಲೆಲ್ಲ ಒಂದ್ ನಿಮಿಷ, ನಾನ್ ಕೋವಿಡ್ ಗುರುಗಳೇ ಅಲ್ಲಿ ಇದು ಸುರೇಶ అది కేబుల్ లోనే కనెక్ట్ అయింది కదా దీని కంప్యూటర్ కు మరి దీనికో సరే ఎనీవే లెట్ మీ లుక్ అట్ ఇట్ లేటర్ तिर्यगादि प्राप्ति निमित्ताः धर्म लक्षणाः प्रवृत्ति विशेषाः अधमाः ತಿರ್ಯಕ್ ಪ್ರಾಣಿ ಅಡ್ಡಲಾಗಿ ಓಡಾಡುವ ಪಶುಪಕ್ಷಿ ಪ್ರಾಣಿಗಳು, ಆದಿಶಬ್ದದಿಂದ ಕ್ರಿಮಿಕೀಟ ಸ್ಥಾವರ ಅಂತ. ಇದನ್ನ ಪಡೆಯುವುದಕ್ಕೆ ನಿಮಿತ್ತವಾಗಿರುವ ಅಧರ್ಮ ರೂಪವಾದ ಪ್ರವೃತ್ತಿ ವಿಶೇಷ ಇದೆಯಲ್ಲ, ಅದೆಲ್ಲ ಅಧಮವಾದ ಪ್ರವೃತ್ತಿ. ಮನುಷ್ಯತ್ವ ಜನ್ಮ ಪಡ್ಕೊಳ್ಳುವಂತಹ ಪ್ರವೃತ್ತಿ ವಿಶೇಷವೆಲ್ಲ ಮಧ್ಯಮ, ದೇವತ್ವಾದಿ ಜನ್ಮವನ್ನು ಪಡ್ಕೊಳ್ಳಿರುವಂತಹ ಪ್ರವೃತ್ತಿ ವಿಶೇಷವೆಲ್ಲ ಉತ್ತಮ. ಈ ಮೂರು ಮಧ್ಯಮ ಅಧಮ ಉತ್ತಮ ಅಥವಾ ಉತ್ತಮ ಮಧ್ಯಮ ಅಧಮ, ಇವುಗಳಿಂದ ತಾನ್ ಉತ್ತಮ ಮಧ್ಯಮ ಅಧಮಾನ್ ಹೇತೂನ್ ಅವಿದ್ಯಾ ಪರಿಕಲ್ಪಿತಾನ್ ಯದಾ ಏಕಮೇವ ಅದ್ವಿತೀಯಂ ಆತ್ಮತತ್ವಂ ಸರ್ವಕಲ್ಪನಾ ವರ್ಜಿತಂ ಜಾನನ್ ನ ಲಭತೆ ನ ಪಶ್ಯತಿ ಯಥಾ ಬಾಲೈಃ ದೃಶ್ಯಮಾನಂ ಗಗನೆ ಮರಂ ವಿವೇಕಿ ನ ಪಶ್ಯತಿ ತದ್ವತ್ ತದಾ ನ ಜಾಯತೆ ನೋತ್ಪದ್ಯತೆ ಚಿತ್ತಂ ದೇವಾದ್ಯಾಕಾರೈಃ ಉತ್ತಮಾಧಮ ಮಧ್ಯಮ ಫಲರೂಪೇಣ. ಅವುಗಳನ್ನ ಅಂದ್ರೆ ಆ ಉತ್ತಮ ಮಧ್ಯಮ ಅಧಮವಾಗಿರುವ ಹೇತುಗಳನ್ನ, ಅಂದ್ರೆ ದೇವತ್ವಾದಿಗಳಿಗೆ ದೇವತ್ವಾದಿಗಳ ಪ್ರಾಪ್ತಿಗೆ ಕಾರಣವಾಗಿರುವ ಉತ್ತಮ ಅಧಮ ಮಧ್ಯಮವಾಗಿರುವ ಹೇತುಗಳನ್ನ ಅಂದ್ರೆ ಉಪಾಸನೆ, ಕರ್ಮ, ಅಧರ್ಮ ಪ್ರವೃತ್ತಿ, ಅಶಾಸ್ತ್ರೀಯ ಪ್ರವೃತ್ತಿ, ಅವುಗಳನ್ನ ಅದೆಲ್ಲ ಅವಿದ್ಯಾ ಪರಿಕಲ್ಪಿತವಾಗಿರ್ತಕ್ಕದ್ದು. ಅವುಗಳನ್ನ ಯಾವಾಗ ಕಂಡ್ಕೊಳ್ಳೋದಿಲ್ವೋ ಅಂದ್ರೆ ಏಕಮೇವಾದ ಅದ್ವೈತ ಬ್ರಹ್ಮ ಒಂದೇ ಇರ್ತಕ್ಕದ್ದು, ಅದೇ ನಮ್ಗಳ ಆತ್ಮತತ್ವ, ಅದು ಯಾವ ಕಲ್ಪನೆಯೂ ಇಲ್ಲದ್ದಾಗಿರುವಂಥದ್ದು ಅಂತೇಳಿ ಅದನ್ನು ಕಂಡುಕೊಳ್ಳುತ್ತಲೇ ಈ ಹೇತುಗಳನ್ನು ಕಾಣದೇ ಇದ್ದವನಾಗ್ತಾನೋ, ಉತ್ತಮ ಹೇತುವನ್ನು ಮಧ್ಯಮ ಹೇತುವನ್ನು ಅಧಮ ಹೇತುವನ್ನು ಕಾಣದೇ ಇದ್ದವನಾಗ್ತಾನೋ, ತಿಳಿಯೋದಿಲ್ವೋ. ಯಾವ ರೀತಿ ಅವಿವೇಕಿಗಳಾಗಿರ್ತಕ್ಕಂಥ ಮಕ್ಕಳು ಆಕಾಶಕ್ಕೆ ನೀಲಿ ಇದೆ ಅಂತ ಕಂಡ ಮಾತ್ರಕ್ಕೆ ಅದನ್ನ ವಿವೇಕಿ ಹೇಗೆ ಕಾಣೋದಿಲ್ವೋ, ನೀವು ಕಾಣ್ಬೋದು ಆಕಾಶದಲ್ಲಿ, ವಿವೇಕಿ ಅದನ್ನು ಹೇಗೆ ಕಾಣೋದಿಲ್ವೋ ಹಾಗೆ ಜ್ಞಾನಿ ಯಾವ ಕರ್ಮವನ್ನು ಉಪಾಸನೆಯನ್ನು ಸತ್ಯವಾಗಿ ಕಾಣೋದೇ ಇಲ್ಲ, ತೋರಿಕೆ ತಿಳ್ಕೊಂಡಿರ್ತಾನೆ. ಹಾಗೆ ತಿಳ್ಕೊಂಡಂಥ ಜ್ಞಾನಿ ಮತ್ತೆ ಹುಟ್ಟೋದಿಲ್ಲ, ಮತ್ತೆ ತೊಳ್ಕೊಳ್ಳೋದಿಲ್ಲ, ಚಿತ್ತ ಹುಟ್ಕೊಳ್ಳೋದಿಲ್ಲ. ಯಾವ ರೂಪದಿಂದ? ದೇವತೆ ಮುಂತಾದ ಆಕಾರ ರೂಪದಿಂದ ಚಿತ್ತ ಹುಟ್ಕೊಳ್ಳೋದೇ ಹುಟ್ಟು ಅಂದ್ರೆ ಇದಮ್ಮಯ ಅದೋಮಯ ಬೆಳಿಗ್ಗೆ ಬಂತಲ್ಲ, ಅದೇ ಮಯಟ್ಟೆ ಇಲ್ಲಿ ಇದನ್ನ ಸೇರಿಕೊಳ್ತಾ ಇದ್ದಾರೆ. ಅವಾಗ ಉತ್ತಮ ಅಧಮ ಮಧ್ಯಮ ಫಲರೂಪದಿಂದ ಚಿತ್ತ ಹುಟ್ಕೋದೇ ಇದ್ದರೆ ಆ ಜನ್ಮ ಇಲ್ಲ, ಆ ಜನ್ಮ ಇದ್ದೇ ಇದ್ದರೆ ಆ ಫಲವೂ ಇಲ್ಲ. ಶಾಂತ ಹೇತ್ವಭಾವೇ ಫಲಂ ಕುತಃ ನಹಿ ಅಸತಿ ಹೇತು ಫಲಂ ಉತ್ಪದ್ಯತೆ ಬೀಜಾದ್ಯ ಭಾವೇ ಇವ ಸಸ್ಯಾದಿ. ಹೇತುವೇ ಇಲ್ಲದೆ ಇದ್ಮೇಲೆ ಫಲ ಇಲ್ಲಿಂದ ಆಗತ್ತೆ ಅಂತ ಆಕ್ಷೇಪ ಇದು. ಹೇಗೆ ಅಸತಿ ಹೇತು ಅಸತಿ, ಕಾರಣ ಇಲ್ಲ ಅಂತ ಆದರೆ ಫಲ ಉಂಟಾಗೋದಿಲ್ಲ. ಬೀಜವೇ ಇಲ್ಲ ಆಮೇಲೆ ಸಸ್ಯ ಅಂತ ಬರುತ್ತೆ.
ಎಲ್ಲ ಶೇಂಗಾ ಬೀಜನ ಹೊಡೆದ್ಬಿಟ್ಟ ಅಂದ್ರೆ ಈ ಶೇಂಗಾ ಗಿಡ ಬರೋಲ್ಲ. ಭತ್ತ ಅಂದ್ರೆ ಹೊಡೆದ್ಬಿಟ್ರು ಭತ್ತ ಗಿಡ ಬರೋಲ್ಲ. ಆ ಬೀಜತ್ವವೇ ಇಲ್ಲದೆ ಹೋದ್ರೆ ಕಾರ್ಯತ್ವ ಫಲತ್ವ ಇಲ್ಲ. ಹಾಗೆ ಅವಿದ್ಯಾ ಕಾಮ ಕರ್ಮಗಳೇ ಬೀಜ, ಉತ್ತಮಾಧಮ ಮಧ್ಯಮ ಜನ್ಮ ತಗೊಳಕ್ಕೆ. ಅದನ್ನೇ ಹುರಿದ್ಬಿಟ್ಟ, ತೆಗೆದುಬಿಟ್ಟ, ಕಿತ್ತಾಕ್ಬಿಟ್ಟ, ಇಲ್ಲ ಮಾಡ್ಕೊಂಡ್ಬಿಟ್ಟ, ತಿಳ್ಕೊಂಡ್ಬಿಟ್ಟ. ಪರಮಾರ್ಥ ದರ್ಶನ ಆಯಿತು. ಇನ್ನು ಎಲ್ಲಿ ಹುಡ್ತಾನೆ ಅವನು, ಹೇಗೆ ಹುಡ್ತಾನೆ, ಅದ್ಯಾಕೆ ಹುಡ್ತಾನೆ, ಹುಟ್ಟಕ್ಕೆ ನಿಮಿತ್ತವಾದ್ರೂ ಏನಿದೆ ಅವನಿಗೆ? ತಿಪ್ಪಲ್ಲ ಹೊಡೆದು ಅವನು ಹುಟ್ಟಲ್ಲ. ಯಾರು ಹುಟ್ಟಲ್ಲ, ಅವನು ಹುಟ್ಟಲ್ಲ. ಅಲ್ಲ, ನಾವು ಹುಟ್ಟಿದೀವಿ ಅನ್ನೋದು ಅವಿದ್ಯೆ ಭ್ರಾಂತಿ ಹೊರತು ನಮಗೂ ಹುಟ್ಟಕ್ಕಾಗಲ್ಲ. ಹುಟ್ಟುವುದು ಯಾರಿಗೂ ಎಲ್ಲೂ ಹೇಗೂ ಇಲ್ಲ ಅಂತ ತಿಳ್ಕೊಳ್ಳೋದೇ ಅಂದ್ರೆ ಹುಟ್ಟು ಅಜ್ಞಾನ. ಬೀಜಾದಿಗಳು ದೇಹದ ಸಸ್ಯಾದಿಗಳು ಹೇಗಿರೋದು ಹಾಗೆ ಹೇತ್ವಭಾವೇ ಚಿತ್ತಂ ಪ್ರತಿದೆ ಇತಿ ಉಕ್ತಂ. ಹಿಂದಿನ ಕಾಲಿಕೆಯಲ್ಲಿ ಕಾರಣವೇ ಇಲ್ಲದೆ ಹೋದ್ರೆ ಹೇತ್ವದ ಕಾರಣ, ಚಿತ್ತ ಹುಟ್ಟಲ್ಲ ಅಂತ ಈ ರೀತಿ ಹೇಳಿದ್ದಾಯ್ತಲ್ವೇ. ಸಾ ಪುನರ್ ಅನುತ್ಪತ್ತಿ ಚಿತ್ತಸ್ಯ ಕೀದೃಶಿ ಇತಿ ಉಚ್ಯತೆ. ಚಿತ್ತ ಹುಟ್ಟೋದಿಲ್ಲ ಎಂಬುದು ಇದೆಯಲ್ಲ, ಹುಟ್ಟದೇ ಇರುವ ಚಿತ್ತದ ಸ್ಥಿತಿ ಯಾವ ತರಹದ್ದು? ಚಿತ್ತ ಹುಟ್ಟದೇ ಇದ್ದದ್ದಾದಾಗ ನಾವು ಏನಾಗಿರ್ತೀವಿ, ಹೇಗಿರ್ತೀವಿ? ನಿದ್ದೆಯಲ್ಲಿ ಕಂಡಿದ್ದೀವಲ್ಲ, ಸುಷುಪ್ತಿಯಲ್ಲಿ ನೋಡ್ತೀವಲ್ಲ, ಸುಷುಪ್ತಿ ಸ್ಥಿತಿಯೇ ಚಿತ್ತ ಹುಟ್ಟದೇ ಇರೋ ಸ್ಥಿತಿ. ನಮ್ಮ ಅನುಭವದಲ್ಲಿದೆ, ನಮ್ಮ ಯುಕ್ತಿ ದೃಷ್ಟಾಂತ ಒಪ್ಕೊಳುತ್ತೆ, ಶಾಸ್ತ್ರ ಇದೆ. ಅದು ನಾನು ಕಂಡ್ಕೊಳ್ಳೋದು ತಿಳ್ಕೊಳ್ಳೋದು ಅಂದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಅದು ಅವರವರ ಹಣೆ ಬರ. ಅನುಭವವೂ ಇದ್ದು, ಶಾಸ್ತ್ರವೂ ಇದ್ದು, ಯುಕ್ತಿಯೂ ಇದ್ದು, ದೃಷ್ಟಾಂತವೂ ಇದ್ದು, ಎಲ್ಲಾ ರೀತಿಯಿಂದ ತೋರಿಸ್ಕೊಟ್ರು ಕೂಡ ನಾನು ಅದನ್ನು ಒಪ್ಕೊಳ್ಳಲ್ಲ, ಇಟ್ಕೊಳ್ಳೋದಿಲ್ಲ, ಅನುಸರಣೆ ಮಾಡಲ್ಲ ಅಂತ ಮುಟ್ಕೊ. ಅನಿಮಿತ್ತಸ್ಯ ಚಿತ್ತಸ್ಯ ಜ್ಞಾನೋತ್ಪತ್ತಿ ಸಮಾದ್ವಯ ಅಜಾತಸ್ಯೈವ ಸರ್ವಸ್ಯ ಚಿತ್ತದೃಶ್ಯಂ ಹಿ ತದ್ಯತಃ. ಅನಿಮಿತ್ತಸ್ಯ ಚಿತ್ತಸ್ಯ ಯಹ ಯಾ ಅನುತ್ಪತ್ತಿಃ ಸಮಾ ಅದ್ವಯ ಅದ್ವಯ ಅಜಾತಸ್ಯೈವ ಅಜಾತಸ್ಯ ಏವ ಸರ್ವಸ್ಯ ಚಿತ್ತದೃಶ್ಯಂ ಹಿ ತದ್ಯತಃ. ಏನಾಯ್ತು ಸಂಜೆ ಹಾಸ್ಕೊದಿಲ್ವಾ? ತೇಜನ ತೇಜ ಕೊಡ್ತಿದ್ದಾನ, ಸಂಸ್ಪಾಟನ ಅರುಣನ ತೇಜು ಅಂತ ಹೇಳ್ಸ್ಕೊಳೋ, ನೈಷಧ ಹೇಳ್ಕೊಡ್ತಾನೆ, ಹೇಳ್ಸ್ಕೊ. ಈಗ ನೈಷಧ ಪಾಠ ಹೇಳೋ, ಹಾಗೆ ಪಾಠ ಹೇಳೋ. ಮಾಡಿ ಯಾಕೆ ಮಾಡ್ತೀಯ? ಕಲಿಸ್ಬಾರ್ದು ಅಂತ, ಅದು ಬರಬಾರ್ದಂತ ಕಲಿಸೋ ಮಾರಾಯ, ಅವ್ರಿಗೂ ಬರಲಿ. ನಿಮಿತ್ತವೇ ಇಲ್ಲದ ಚಿತ್ತಕ್ಕೆ ಹುಟ್ಟದೇ ಇರುವಿಕೆ ಎಂಬುದೇನಿದೆ ಅದು ಸಮತ್ವ, ಅದು ಅದ್ವಯತ್ವ. ಅದು ಸಮ, ಅದು ಅದ್ವಯ. ಚಿತ್ತವೇ ಹುಟ್ಟಿಲ್ಲ, ನಿಮಿತ್ತವೇ ಇಲ್ಲ ಅಂತಾದ್ರೆ ಅವಾಗ ಚಿತ್ತಕ್ಕೆ ಏನು ಸ್ಥಿತಿ ಸ್ವರೂಪ ಅಂದರೆ ಸಮವಾದ ಅದ್ವಯವಾದ ಕೂಟಸ್ಥವಾದ ಬ್ರಹ್ಮರೂಪವನ್ನು ಪಡ್ಕೊಂಡ್ಬಿಡುತ್ತೆ. ನಿಮಿತ್ತ ಇದು ಹುಟ್ಕೊಂಡ್ಬಿಡ್ತು ಅಂದ್ರೆ ಏನ್ ತೊಳೆದಾಟ, ರಂಪಾಟ, ಅರ್ಚಾಟ, ಕಿರ್ಚಾಟ. ಚಿತ್ತ ಎದ್ಕೊಂಡ್ಬಿಡ್ತು ಅಂದ್ರೆ ಏನು ಎಲ್ಲ ಆಟವನ್ನು ಆಡ್ತಾರೆ. ಚಿತ್ತ ಅಡಗ್ತು ಅಂದ್ರೆ ಏನು ಆಟ ಇಲ್ಲ, ಏನು ವ್ಯವಹಾರ ಇಲ್ಲ, ಎಲ್ಲ ಚಿತ್ತದ್ದೇ ಕಾಟ, ಚಿತ್ತದ್ದೇ ಆಟ. ಕಾಟ ಅನ್ನೋನು ಆಟ ಅನ್ನೋನು ಏನು ಕಾಟ ಅಲ್ಲ ಚಿತ್ತದ್ದ. ಯಾವ ದುಡ್ಡು ಕೊಟ್ಟಿಲ್ಲ ಅದು ಚಿತ್ತದ್ದೇ, ಕೊಟ್ಟರು ಏನು ಸಂತೋಷ, ಕೊಡ್ಲಿಲ್ಲ ಏನು ಎಲ್ಲ ಚಿತ್ತದ್ದೇ ಕಾಕಲ. ಆದ್ರೆ ಎಲ್ಲವೂ ಅಜಾತವಾಗಿರುವಂಥದ್ದೇ ಎಲ್ಲವೂ ಅಂತಾದಾಗ ಚಿತ್ತದೃಶ್ಯಂಹಿ ತದ್ಯತಃ. ಆ ದ್ವೈತವೆಂಬುದು ಬರೀ ಚಿತ್ತ ದೃಶ್ಯ, ಚಿತ್ತವೆಂಬ ದೃಶ್ಯ, ಚಿತ್ತವೇ ದೃಶ್ಯ ಆ ದ್ವೈತವೆಂಬುದು. ಹಾಗಾಗಿ ಎಲ್ಲಕ್ಕೂ ಅಜಾತಸ್ಯೈವ ಸರ್ವಸ್ಯ, ಸರ್ವಕ್ಕೂ ಅಜಾತತ್ವವೇ ಇರೋದು. ಅಜಾತವಾಗಿ ಎಲ್ಲವೂ ಆಗಿರುವ ಚಿತ್ತವು ಸಮವೂ ಅದ್ವಯ ಆಗಿರುವ ಅನುತ್ಪತ್ತಿ ಇದೆಯಲ್ಲ, ಅದೇ ಚಿತ್ತ ದೃಶ್ಯವೂ ಇದ್ದಾರೆ. ಅನಿಮಿತ್ತವಾದ ಚಿತ್ತವು ಹುಟ್ಟುವುದಿಲ್ಲವೆಂಬುದು ಇದೆಯಲ್ಲ, ಅನಿಮಿತ್ತ ಚಿತ್ತಸ್ಯ ಅನುತ್ಪತ್ತಿ ವರ್ತದೆ. ಅಥವಾ ಅಜಾತಸ್ಯೈವ ಸರ್ವಸ್ಯ, ಅಜಾತವೇ ಆಗಿರುವ ಚಿತ್ತದ ಸಮವೂ ಅದ್ವಯವೂ ಆಗಿರುವ ಅನುತ್ಪತ್ತಿ ಅದೇ. ಏಕೆಂದ್ರೆ ಅದು ಚಿತ್ತ ದೃಶ್ಯವೇ, ಅದೊಂದು ಅದ್ವೈತವು. ದ್ವೈತ ಚಿತ್ತ ದೃಶ್ಯ ಮೂರಲ್ಲ.
ಚಿತ್ತವೇ ಚಿತ್ತದೃಶ್ಯ, ಚಿತ್ತದೃಶ್ಯವೇ ದ್ವೈತ. ಏನಾಗಿದೆ ಭ್ರಾಂತಿ ಅಂದ್ರೆ ಚಿತ್ತವು ದೃಶ್ಯವಾಗಿ ದ್ವೈತವಾಗುತ್ತೆ ಅಂತ ಕಲ್ಪನೆ ಮಾಡಿ. ಮೂರಿಲ್ಲ, ಮೂರಲ್ಲ, ಅದಕ್ಕೆ ಮೂರು ಹೆಸರು. ಚಿತ್ತವೇ ದೃಶ್ಯ, ಚಿತ್ತವೇ ದ್ವೈತ, ಚಿತ್ತು ಚಿತ್ ಸ್ವರೂಪವೇ ಚಿತ್ತ, ಅದಾಗಿ ದೃಶ್ಯವಾಗಿ ದ್ವೈತವಾಗಿ ತೋರ್ತಾ ಇದೆ. ಚಿತ್ತ ಬೇರೆ ಏನೇನು ಇಲ್ಲೇ ಇಲ್ಲ, ಎಲ್ಲವೂ ಪರಮಾರ್ಥವಾದ ಪರಬ್ರಹ್ಮ ಸ್ವರೂಪವೇ ಅಂತ. ಭಾಷೆ ಅವರು ಹೇಳೋದು ಬಿಡೋದಿಲ್ಲ ಗೌಡಪಾದರು, ನಮ್ಗೆ ಅರ್ಥ ಆಗೋದಿಲ್ಲ. ಏನ್ ಮಾಡಪ್ಪ, ಏನ್ ಮಾಡಿದ್ರು ಬಿಡೋಲ್ಲ, ಹಿಂಗೆ ಹಿಂಗೆ ಹೇಳ್ತಿದ್ದಾರೆ. ಏನ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹನುಮಂತ. ನಾನಾ ಏನಪ್ಪ ನೀನೇನಪ್ಪ ಇಲ್ಲಿ ನನ್ ಬೈತಾ ಇದ್ದೀರಾ ಅನ್ಕೊಂಡೆ. ಲೇ ಗೌಡಪಾದರು ಹೇಳೋದು ಬಿಡೋದಿಲ್ಲ, ನಮ್ ಚಿತ್ತ. ಅಯ್ಯೋ